With that being said, let's start. Okay, I hope the screen is visible to everyone. Trading psychology, building a disciplined trading mindset to become a successful trader ಆಗುತ್ತೆ. ನಾನು ಏನ್ ಕಲ್ತಿದ್ದೀನಿ ಇಷ್ಟು ವರ್ಷ ಮಾರ್ಕೆಟ್ ಅಲ್ಲಿ ಇದ್ದಂದ್ರೆ, ಎಂಟ್ರಿ ತಗೊಳ್ಳೋದು ಎಕ್ಸಿಟ್ ತಗೊಳ್ಳೋದು ಅಷ್ಟೊಂದು ಕಷ್ಟ ಅಲ್ಲ ನಿಜ ಅನ್ಬೇಕಂದ್ರೆ. ನೀವು ಚೆನ್ನಾಗೆ ಒಂದೇ ಟಾಸ್ಕ್ ನ ಮಲ್ಟಿಪಲ್ ಟೈಮ್ಸ್ ಎವ್ರಿ ಡೇ ನೀವು ಟ್ರೇಡ್ಸ್ ತಗೊಳ್ತಾ ಇದ್ರೆ ನಿಮ್ಗೆ ರೂಢಿಯಾಗಿ ಹೋಗ್ಬಿಡುತ್ತೆ. ಅದು ನೀವು ಅದ್ರದ್ದು ಹ್ಯಾಬಿಟ್ ತಗೊಂಡ್ಬಿಡ್ತೀರಾ, ಎಂಟ್ರಿ ಆಗೋದು ಎಕ್ಸಿಟ್ ಆಗೋದು. ದ ಮೋಸ್ಟ್ ಹಾರ್ಡೆಸ್ಟ್ ಟಾಸ್ಕ್ ಇನ್ ದ ಸ್ಟಾಕ್ ಮಾರ್ಕೆಟ್ ಇಸ್ ಹೋಲ್ಡಿಂಗ್. ಇನ್ವೆಸ್ಟರ್ಗೂ ಹೋಲ್ಡಿಂಗ್, ಟ್ರೇಡರ್ಗೂ ಹೋಲ್ಡಿಂಗ್. ನೀವು ಟ್ರೇಡ್ ಎತ್ಕೋಬಹುದು, ನೀವು ಟ್ರೇಡ್ ಎಕ್ಸಿಟ್ ಮಾಡಬಹುದು, ಅದು ಸುಲಭ ಇದೆ ಕಂಪೇರಿಟಿವ್ ಟು ಹೋಲ್ಡಿಂಗ್. ಅದು ಹೇಗೆ ನಾವು ಗ್ರೋ ಮಾಡೋದು, ಹೋಲ್ಡಿಂಗ್ ಪೇಷನ್ಸ್ ಹೇಗೆ ಗ್ರೋ ಮಾಡೋದು, ಡಿಸಿಪ್ಲಿನ್ ಹೇಗೆ ಗ್ರೋ ಮಾಡೋದು ಅಂತ ನಾವು ಈ ಸೆಷನ್ ಅಲ್ಲಿ ಕಲಿಯೋಣ. ನಾವ್ ಜನರಲ್ ಇನ್ಫಾರ್ಮೇಶನ್, 3 elements to build strong trading psychology. Number 1, risk management. Number 2, managing emotions and greed. Number 3, understanding market psychology. Risk management ನಾವು ಅದ್ರ ಬಗ್ಗೆ ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ. ಪ್ರಾಪರ್ ನಂಬರ್ಸ್ ನಿಮಗೆ ಸಿಕ್ಕಿದೆ, ಆಪ್ಷನ್ಸ್ ಅಲ್ಲಿ ಎಷ್ಟು ನಿಮ್ ರಿಸ್ಕ್ ಮ್ಯಾನೇಜ್ಮೆಂಟ್ ಇರ್ಬೋದು, ಈಕ್ವಿಟಿದಲ್ಲಿ ಎಷ್ಟು ಇರ್ಬೋದು ಅಂತ. ಅದ್ರ ಪ್ರಕಾರ ನೀವು ಅದನ್ನ ಮೇಂಟೈನ್ ಮಾಡ್ಕೊಂಡು ಮಾರ್ಕೆಟ್ ಅಲ್ಲಿ ಟ್ರೇಡ್ ಮಾಡಬಹುದು. ನೋಡಿ, ಒಂದ್ ಮಾತು ಅರ್ಥ ಮಾಡ್ಕೊಳ್ಳಿ, ನಿಮಗೆ ನಾನು ಎಷ್ಟು ಇನ್ಫಾರ್ಮೇಶನ್ ಕೊಟ್ರೇನು ಅದು ನೀವು ಫಸ್ಟ್ ಡೇ ಇಂದಾನೆ ಪ್ರಾಪರ್ ಆಗಿ ಫಾಲೋ ಮಾಡಕ್ ಆಗೋದಿಲ್ಲ. ನಿಮಗೆ ಏನ್ ಬೇಕಿದೆ, ನಿಮ್ಗೆ ಪ್ರಾಕ್ಟೀಸ್ ಬೇಕಿದೆ. ಸೊ ನೀವು ಇನ್ಫಾರ್ಮೇಶನ್ ನ 21 days ಪ್ರಾಕ್ಟೀಸ್ ಮಾಡಿ. 21 days ಟ್ರೇಡಿಂಗ್ ಡೇಸ್ ಇರುತ್ತೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಪರ್ ಮಂತ್, 21 to 22 ಇರುತ್ತೆ. ನೀವು ಕಂಟಿನ್ಯೂಸ್ ಬರೇ 21 days ಅದು ಎಲ್ಲಾ ರೂಲ್ಸ್ ಪ್ರಾಪರ್ ಆಗಿ ಫಾಲೋ ಮಾಡಿ. ನೀವು ನಿಮ್ಗೆ ಕಾಣುತ್ತೆ ರಿಸಲ್ಟ್, ನಾನು ಲಾಸಸ್ ಬುಕ್ ಮಾಡಿದ್ರೆ ಕಮ್ಮಿ ಲಾಸಸ್ ಬುಕ್ ಮಾಡ್ತಾ ಇದೀನಿ, ಪ್ರಾಫಿಟ್ ಬುಕ್ ಮಾಡಿದ್ರೆ ಜಾಸ್ತಿ ಪ್ರಾಫಿಟ್ ಬುಕ್ ಮಾಡ್ತಿದ್ದೀನಿ ಅಂತ ನಿಮಗೆ ಗೊತ್ತಾಗುತ್ತೆ ಆ 21 day ಹಿಸ್ಟ್ರಿ ನೋಡಿದ್ರೆ. ಸೊ ರಿಸ್ಕ್ ಮ್ಯಾನೇಜ್ಮೆಂಟ್ ನ ನೀವು ಪ್ರಾಪರ್ ಆಗಿ ಫಾಲೋ ಮಾಡಿ. ಸೆಕೆಂಡ್ ಬಂದು ಮ್ಯಾನೇಜಿಂಗ್ ಎಮೋಷನ್ಸ್ ಅಂಡ್ ಗ್ರೀಡ್. ಹೇಗೆ ನಾನು ಸೆಷನ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆನೆ ಒಂದು ಕ್ವೆಶನ್ ಓದಿದ್ದೆ, ವಿ ಕೆನಾಟ್ ಕಂಟ್ರೋಲ್ ಆರ್ ಎಮೋಷನ್ಸ್. ಐ ವಿಲ್ ರಿಪೀಟ್ ದ ಲೈನ್ ಅಗೇನ್. ಸಿಟ್ ಬಂದ್ರೆ ನಾವು ಕಿರಿಸ್ತೀವಿ, ನಮ್ಗೆ ದುಃಖ ಆದ್ರೆ ನಾವು ಅಳ್ತೀವಿ. ಅದೇ ತರ ವಿ ಕೆನಾಟ್ ಕಂಟ್ರೋಲ್ ಆರ್ ಎಮೋಷನ್ಸ್. ದ ಓನ್ಲಿ ವೇ ಟು ಮೇಂಟೈನ್ ಯೋರ್ ಎಮೋಷನ್ಸ್ ಆರ್ ಮ್ಯಾನೇಜ್ ಯೋರ್ ಎಮೋಷನ್ಸ್ ಇಸ್ ಬೈ ಫಾಲೋಯಿಂಗ್ ಅ ಸಿಸ್ಟಮ್. ಆ ಸಿಸ್ಟಮ್ ಏನಿದೆ, ಆ ಥ್ರೇಕನ್ ಸ್ಟ್ರಾಟಜಿ ಅದು ಆಲ್ರೆಡಿ ನಿಮಗೆ ಸಿಕ್ಕಿದೆ, ಮತ್ತೆ ರಿಸ್ಕ್ ಮ್ಯಾನೇಜ್ಮೆಂಟ್ ಅದು ಆಲ್ರೆಡಿ ನಿಮಗೆ ಸಿಕ್ಕಿದೆ. ಅದು ಎರಡನ್ನೂ ಕಂಬೈನ್ ಮಾಡ್ಬಿಟ್ಟು ಪ್ರಾಪರ್ ಅನಾಲಿಸಿಸ್ ಪ್ರಾಕ್ಟೀಸ್ ಮಾಡಿದ್ರೆ ಯು ವಿಲ್ ಬಿಕಮ್ ಬೆಟರ್ ಅಟ್ ಮ್ಯಾನೇಜಿಂಗ್ ಯೋರ್ ಎಮೋಷನ್ಸ್. ಓಕೆ, ಅಂಡರ್ಸ್ಟ್ಯಾಂಡಿಂಗ್ ಮಾರ್ಕೆಟ್ ಸೈಕಾಲಜಿ, ಅದ್ರ ಬಗ್ಗೆ ನಾವು ಇನ್ನೂ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ವೈ ಟ್ರೇಡಿಂಗ್ ಸೈಕಾಲಜಿ? ಟು ಬಿಕಮ್ ದ 5%. ಹ್ಯಾಪಿನೆಸ್, ಇಂಪೇಷನ್ಸ್, ಆಂಗರ್, ಫಿಯರ್, ಪ್ರೈಡ್, ಈ ತರ ಸುಮಾರು ಫೀಲಿಂಗ್ಸ್ ಇರುತ್ತೆ ನಮ್ಮ ಒಳಗಡೆ. ಫಿಯರ್, ಲವ್, ಆಂಗರ್, ಇಂಪೇಷನ್ಸ್, ಹ್ಯಾಪಿನೆಸ್, anxiety, depression, what not, right? joy, ಎಷ್ಟೊಂದು ಫೀಲಿಂಗ್ಸ್ ಇರುತ್ತೆ ನಮ್ಮ ಒಳಗಡೆ. ಅದೆಲ್ಲ ಸೇರ್ಬಿಟ್ಟು ನಮ್ಗೊಂದು ಮನುಷ್ಯ ಮಾಡುತ್ತೆ, ರೈಟ್? ಇವಾಗ ಟ್ರೇಡಿಂಗ್ ಅಲ್ಲಿ ನೀವು ಒಂದು ಮಾತು ಕೇಳಿರ್ತೀರಾ, 100% ಟ್ರೇಡರ್ಸ್ ಒಳಗಡೆ 95% ಟ್ರೇಡರ್ಸ್ ಅವ್ರ ಮನಿನ ಲೂಸ್ ಮಾಡ್ಕೋತಾರೆ, ಓನ್ಲಿ 5% ಟ್ರೇಡರ್ಸ್ ಹಣ ಗೆಲ್ಸೋದು ಮಾರ್ಕೆಟ್ ಅಲ್ಲಿ. ಅಂಡ್ ಐ ವಿಲ್ ಟೆಲ್ ಯು, ಇಟ್ ಫೀಲ್ಸ್ ವೆರಿ ಬ್ಯಾಡ್ ಟು ಸೇ ದಿಸ್, ಬಟ್ ಇಟ್ ಇಸ್ ಟ್ರೂ. ಸ್ಟಾಕ್ ಮಾರ್ಕೆಟ್ ಅಲ್ಲಿ ನಾನು ಟ್ರೇಡರ್ಸ್ ಬಗ್ಗೆ ಮಾತಾಡಿದ್ರೆ 95% ಟ್ರೇಡರ್ಸ್ ಫೇಲ್ ಆಗ್ತಾರೆ, ಬರೀ 5% ಟ್ರೇಡರ್ಸ್ ಗ್ರೋ ಆಗೋದು ಸ್ಟಾಕ್ ಮಾರ್ಕೆಟ್ ಅಲ್ಲಿ. ಯಾಕಂದ್ರೆ ಒಂದು ಸಿಂಪಲ್ ಐಡಿಯಾಲಜಿ ಇದೆ ನೋಡಿ, ಇದರಲ್ಲಿ ಏನು ಕನ್ಫ್ಯೂಸ್ ಆಗಂಗಿಲ್ಲ. ಸ್ವಲ್ಪ ಟೈಮ್ ಲಿಮಿಟ್ ಇರುತ್ತೆ ಮಾರ್ಕೆಟ್ ಅಲ್ಲಿ. ಆ ಟೈಮ್ ಲಿಮಿಟ್ ಗಂಟ ಯಾರ್ಯಾರು ಸಸ್ಟೇನ್ ಆಗ್ತಾರೆ ಅವರೇ ತುಂಬಾ ಹಣ ಮಾಡೋದು ಮಾರ್ಕೆಟ್ ಅಲ್ಲಿ. ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ, ನಾನು ಯಾವಾಗೂ ಇದು ನಂಬ್ತೀನಿ ಮಾರ್ಕೆಟಿಗೆ ಬಂದಾಗ, it is not about running fast in the market, it is about running longer in the market ಅಂತ. I'll repeat again, ಮಾರ್ಕೆಟ್ ಅಲ್ಲಿ ಫಾಸ್ಟ್ ಓಡೋದು ಟಾಸ್ಕ್ ಅಲ್ಲ ನಿಮ್ದು, ಮಾರ್ಕೆಟ್ ಅಲ್ಲಿ ಲಾಂಗ್ ಓಡೋ ಟಾಸ್ಕ್ ನಿಮ್ದು. ಎಷ್ಟು ಜಾಸ್ತಿ ಟೈಮ್ ನೀವು ಮಾರ್ಕೆಟ್ ಅಲ್ಲಿ ಸ್ಪೆಂಡ್ ಮಾಡ್ತೀರಾ, 1 ವರ್ಷ, 5 ವರ್ಷ, 10 ವರ್ಷ, ಅದ್ ಏನಾದ್ರೂ ಇರ್ಲಿ, ಅದು ಮೇನ್ ಇಂಪಾರ್ಟೆಂಟ್. ಸೊ 95% ಟ್ರೇಡರ್ಸ್ ಯಾಕೆ ಅವ್ರು ಗಿವ್ ಅಪ್ ಮಾಡ್ಬಿಡ್ತಾರೆ, ಯಾಕೆ ಅವ್ರು ಹಣ ಮಾಡಕ್ ಆಗಲ್ಲ? ಯಾಕಂದ್ರೆ ಸ್ಟಾರ್ಟಿಂಗ್ ಅಲ್ಲೇ ನಾವು ಎಲ್ಲಾ ದುಡ್ಡು ನಮ್ಮ ಹತ್ರ ಏನಿದೆ, ಲೈಫ್ ಸೇವಿಂಗ್ಸ್ ಏನಿದೆ, 1 ಲಕ್ಷ, 5 ಲಕ್ಷ, 10 ಲಕ್ಷ, ಅದ್ ಎಲ್ಲಾ ಮಾರ್ಕೆಟ್ ಅಲ್ಲಿ ಹಾಕ್ಬಿಟ್ಟು ಸ್ಟಾರ್ಟಿಂಗ್ 1-2 years ಅಲ್ಲೇ ನಾವ್ ಇಷ್ಟೊಂದು ಲಾಸ್ ಮಾಡ್ಕೊಂಡ್ಬಿಡ್ತೀವಿ. ಅದಕ್ಕೆ ಆಮೇಲೆ ರಿಕವರ್ ಮಾಡೋ ಮನ್ಸ್ ಬರಲ್ಲ, ಬೇಜಾರು, ಡಿಪ್ರೆಷನ್. ಅದಾದ್ಮೇಲೆ ನಾವು ಅನ್ನಕ್ ಸ್ಟಾರ್ಟ್ ಮಾಡ್ತೀವಿ, ಸ್ಟಾಕ್ ಮಾರ್ಕೆಟ್ ಗ್ಯಾಂಬ್ಲಿಂಗು, ಸಟ್ಟಾ ಬಜಾರು, ಇದೆಲ್ಲ ಹಣ ಮಾಡಕ್ ಆಗಲ್ಲ ಅಂತ ಅಂತೀವಿ. ಇದೇ ನಡೀತಾ ಇರೋ ಸ್ಟೋರಿ ಲಾಸ್ಟ್ 10-20 years ಇಂದ ಇದೇ ನಡ್ಕೊಂಡ್ ಬಂದಿದೆ. ಸೊ ನಿಮಗೆ ಸ್ಟಾಕ್ ಮಾರ್ಕೆಟ್ ಇಂದ ಕನ್ಸಿಸ್ಟೆಂಟ್ ಹಣ ಮಾಡ್ಬೇಕಂದ್ರೆ ನೀವು ಈ ಕ್ಯಾಟಗರಿ ಒಳಗಡೆ ಬೀಳ್ಬಾರ್ದು. ನಿಮ್ ಲೈಫ್ ಸೇವಿಂಗ್ಸ್ ಏನಿದೆ, ನಿಮ್ದು 1 month ಸ್ಯಾಲ್ರಿ ಏನಿದೆ, ಅದೆಲ್ಲ ನೀವು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಹಾಕ್ಬಾರ್ದು. ಬಿಕಾಸ್ ಸ್ಟಾಕ್ ಮಾರ್ಕೆಟ್ ಫಸ್ಟ್ ಫ್ಯೂ ಇಯರ್ಸ್ ಏನಿದೆ ಅದು ಬರೇ ಲರ್ನಿಂಗ್ ಕರ್ವ್ ರೀ. ಇವಾಗ ನೀವು MBA ಮಾಡಕ್ ಹೋಗ್ತೀರಾ, 4 ವರ್ಷ MBA ಮಾಡಬೇಕು, ಅದು ಬಿಡಿ ಡಿಗ್ರಿ 3 ವರ್ಷ ಇತ್ತು ಮುಂಚೆ, ಇವಾಗ 4 ವರ್ಷ ಮಾಡ್ಬಿಟ್ಟವ್ರೆ ಡಿಗ್ರಿ. ಸೊ ಇದೆಲ್ಲ ಕೋರ್ಸಸ್ ಓದಕ್ಕೆ ಸೋ ಕಾಲ್ಡ್
ಲೈಫ್ ಸೆಟ್ಟಿಂಗ್ ಕೋರ್ಸಸ್ ಓದಕ್ಕೆ ಇಷ್ಟು ವರ್ಷ ಡೆಡಿಕೇಟ್ ಮಾಡ್ತೀವಿ ನಾವು, ಅದು ಎವ್ರಿ ಡೇ ಕಾಲೇಜ್ಗೆ ಹೋಗೋದು ಬರೋದು ಇವೆಲ್ಲ ಡೆಡಿಕೇಟ್ ಮಾಡ್ತೀವಿ. ಅಟ್ ದ ಎಂಡ್ ಆಫ್ ದ ಡೇ ನಮ್ಗೆ ಏನ್ ಸಿಗುತ್ತೆ? ನಮ್ಗಂದ್ರೆ ಯಾರು ಮಾಡ್ತಾ ಇದಾರೆ ಅವ್ರಿಗೆ ಏನ್ ಸಿಗುತ್ತೆ? 20, 30, 40, 60 ಸಾವಿರದ ಒಂದು ಜಾಬ್, ಒಂದ್ ಒಳ್ಳೆ ಗ್ರಾಜುಯೇಟೆಡ್ ಡಾಕ್ಟರ್, ಜಸ್ಟ್ ಗ್ರಾಜುಯೇಟೆಡ್ ಡಾಕ್ಟರ್ಗೂ ಸ್ಟಾರ್ಟಿಂಗ್ ಸ್ಯಾಲ್ರಿ 35-40 ಸಾವಿರ ಡಾಕ್ಟರ್ಗೆ. ಎಲ್ಲಾರ ಮನೇಲಿ ಹೇಳ್ತಾರೆ ಇಂಜಿನಿಯರಿಂಗ್ ಡಾಕ್ಟರ್ ಆಗ್ಬೇಕಂತ. ಸೊ ಅವ್ರು ಇಷ್ಟೊಂದು ವರ್ಷ ಡಾಕ್ಟರ್ ಡಿಗ್ರಿ ಮಾಡಕ್ 8 ವರ್ಷ ಬೇಕ್ರಿ ಅದ್ರ ಮೇಲೆ. ಸೊ ಇಷ್ಟೊಂದೆಲ್ಲ ಡೆಡಿಕೇಟ್ ಮಾಡಾದ್ಮೇಲೆ ಇಷ್ಟು ಕಮ್ಮಿ ಸ್ಯಾಲ್ರಿಗೆ ಜನ ಮೈಂಡ್ ಸೆಟ್ ಇಟ್ಕೊಂಡು ಬರ್ತಾ ಇದಾರೆ. ಬಟ್ ನಾವ್ ಯಾಕೆ ಇಷ್ಟು ಇದು ಇರ್ಬೇಕು, ಗ್ರೀಡ್ ಇರ್ಬೇಕು ಮಾರ್ಕೆಟ್ ಅಲ್ಲಿ? ನಾನು 1 ತಿಂಗ್ಳು ಕಲಿತೀನಿ, 2 ತಿಂಗ್ಳು ಕಲಿತೀನಿ, ಕಲ್ತಾದ ತಕ್ಷಣನೇ ನನ್ನ ಹತ್ರ ಏನಿದೆ ನಾನು ಹಾಕ್ತೀನಿ, 1 ಲಕ್ಷ ಹಾಕ್ತೀನಿ, 2 ಲಕ್ಷ ಹಾಕ್ತೀನಿ, ನನಗೆ ದಿನಕ್ಕೆ 10,000 ಪ್ರಾಫಿಟ್ ಬೇಕು, ದಿನಕ್ಕೆ 5,000 ಪ್ರಾಫಿಟ್ ಬೇಕು. ಇದು ಯಾಕಿದೆ ನಮ್ಮ ಮೈಂಡ್ ಒಳಗಡೆ? ತಪ್ಪು ತಾನೆ? ಲಾಜಿಕಲ್ ಆಗಿ ಅರ್ಥ ಮಾಡ್ಕೊಳ್ಳಿ. ಈ ಸೆಷನ್ ನಿಮಗೆ ತುಂಬಾನೇ ಮುಖ್ಯ ಇದೆ. ಇವಾಗ ಬೇರೆಯವರು ಬೇರೆ ಬೇರೆ ಇಂಡಸ್ಟ್ರಿನ ಚೂಸ್ ಮಾಡಿ ಇಷ್ಟೊಂದು ಟೈಮ್ ಡೆಡಿಕೇಟ್ ಮಾಡಾದ್ಮೇಲೆ ನಾವು ಅದೇ ತರ ಟ್ರೇಡಿಂಗ್ಗೂ ಟೈಮ್ ಡೆಡಿಕೇಟ್ ಮಾಡ್ಬಿಟ್ಟು ಒಂದು ಟೈಮ್ ಲಿಮಿಟ್ ಸೆಟ್ ಮಾಡಿ ಮೂವ್ ಮಾಡಬೇಕು. ಇವಾಗ ನೋಡಿ, ಬೇರೆ ಎಜುಕೇಶನ್ ಬಗ್ಗೆ ಮಾತಾಡಿದ್ರೆ MBA, ಡಾಕ್ಟರೇಟ್, ಇಂಜಿನಿಯರ್ ಏನಾದ್ರೂ ಇರಲಿ, ಅದು ಸ್ಟ್ರಕ್ಚರ್ಡ್ ಎಜುಕೇಶನ್ ಇದೆ. ಅರ್ಥ ಮಾಡ್ಕೊಳ್ಳಿ. ಸ್ಟ್ರಕ್ಚರ್ಡ್ ಎಜುಕೇಶನ್ ಅಂದ್ರೆ ಬ್ಯಾಂಗ್ಳೂರ್ ಯೂನಿವರ್ಸಿಟಿ ಕೆಳಗಡೆ ಒಂದ್ ಬೇರೆ ಮಲ್ಟಿಪಲ್ ಯೂನಿವರ್ಸಿಟೀಸ್ ಬರುತ್ತೆ, ಅದು ನ್ಯಾಷನಲ್ ಯೂನಿವರ್ಸಿಟಿಯಿಂದ ಲಿಂಕ್ ಆಗಿರ್ತದೆ. ವಾಟ್ ಎವರ್ ಇಟ್ ಇಸ್, ಒಂದು ಸ್ಟ್ರಕ್ಚರ್ ಪ್ರಕಾರ ಫಾಲೋ ಆಗ್ತಾ ಇದೆ. ಡಿಗ್ರಿ 3 ವರ್ಷ ಮಾಡ್ಲೇಬೇಕು, ನಿಮ್ HODs ಇರ್ತಾರೆ, ನಿಮ್ ಟೀಚರ್ಸ್ ಇರ್ತಾರೆ, ಒಂದು ಸ್ಟ್ರಕ್ಚರ್ ಅಲ್ಲಿ ಮೂವ್ ಆಗುತ್ತೆ. ಅಂದ್ರೆ ಟ್ರೇಡಿಂಗ್ ಆ ತರ ಅಲ್ಲ. ಟ್ರೇಡಿಂಗ್ ಅಲ್ಲಿ ಯಾವ್ದು ಸ್ಟ್ರಕ್ಚರ್ ಇರೋದಿಲ್ಲ. ನೀವೇ ಫ್ರೀ ಇರ್ತೀರಾ ಟ್ರೇಡಿಂಗ್ ಅಲ್ಲಿ. ನಿಮ್ಗೆ ಏನ್ ಬೇಕು ಅದ್ ಮಾಡ್ಬೇಕಾದ ಪಾಸಿಬಿಲಿಟೀಸ್ ಇರುತ್ತೆ. ನಿಮ್ಮ ಹತ್ರ 3,000 ಇದ್ರೆ ನಿಫ್ಟಿದ್ ಒಂದು ಲಾಟ್ ಬೈ ಮಾಡ್ಬೋದು ನೀವು, ಅದು ಆಪ್ಷನ್ ಟ್ರೇಡಿಂಗ್ ಆಗೋಯ್ತು. ಸೊ ಅಷ್ಟೊಂದು ಫ್ರೀಡಮ್ ಇರುತ್ತೆ ನಿಮ್ಗೆ. ಆ ಫ್ರೀಡಮ್ ಇಂದಾನೇ ನಾವು ಅಷ್ಟು ಸಕ್ಸಸ್ಫುಲ್ ಆಗಕ್ ಆಗೋದಿಲ್ಲ ಮಾರ್ಕೆಟ್ ಅಲ್ಲಿ. ಸೊ ನೀವು ನಿಮ್ಗೆ ರಿಸ್ಟೇನ್ ಮಾಡ್ಕೊಂಡಿರ್ಬೇಕು. ಅರ್ಥ ಆಯ್ತಾ? ಆಪ್ಷನ್ಸ್ ಮಾಡ್ಬೇಡಿ ಅಂತ ಇಲ್ಲ ನಾನು. ಆಪ್ಷನ್ಸ್ ಮಾಡಿ, ಇಕ್ವಿಟಿನೂ ಮಾಡಿ, ಕಮಾಡಿಟಿ ಮಾಡಿ, ಏನ್ ಬೇಕು ಮಾಡಿ. ಅಂದ್ರೆ ನೀವು ಸ್ಟಾರ್ಟಿಂಗ್ ಅಲ್ಲಿ ಅಷ್ಟೊಂದು ಹಣ ಇಟ್ಕೊಂಡು ಇಳಿಬಾರ್ದು ಸ್ಟಾಕ್ ಮಾರ್ಕೆಟ್ ಅಲ್ಲಿ. ಸ್ಟಾರ್ಟಿಂಗ್ ಅಲ್ಲಿ ನೀವು ಅದನ್ನ ಲರ್ನಿಂಗ್ ಕರ್ವ್ ತರ ತಗೋಬೇಕು, ಲಾಂಗ್ ಟರ್ಮ್ ನ ಯೋಚನೆ ಮಾಡ್ಕೊಂಡು. ಅದಕ್ಕೆ 90% ಜನ ಫೇಲ್ ಆಗ್ತಾರೆ ಮಾರ್ಕೆಟ್ ಅಲ್ಲಿ, ಬರೀ 5% ಸಕ್ಸಸ್ ಆಗ್ತಾರೆ. ಆ 5% ಜನ ಯಾರು ಅದು ಹೇಳ್ತೀನಿ ನೋಡಿ. ಆ 5% ಯಾರು ಜಾದೂ ಮಾಡೋರು, ಮ್ಯಾಜಿಕ್ ಮಾಡೋರು ಆತರ ಅಲ್ಲ. ಆ 5% ಜನ ತುಂಬಾ ಹಣ ಗೆಲ್ಸ್ಕೊಂಡ್ ಕೂತಿರೋ ಜನ. ಅರ್ಥ ಆಯ್ತಾ? ಯಾರು ತುಂಬಾ ಹಣ ಅವ್ರ ಲೈಫಲ್ಲಿ ಮಾಡ್ಬಿಟ್ಟಿದ್ದಾರೆ, ಅವರು ಸ್ಟಾರ್ಟಿಂಗ್ ಅಲ್ಲಿ ಹಣ ಲೂಸ್ ಮಾಡ್ಕೊಂಡ್ರು, ಅವ್ರಿಗೆ ಅಷ್ಟೊಂದು ಇಂಪ್ಯಾಕ್ಟ್ ಆಗಲ್ಲ ಅವ್ರ ಲೈಫಲ್ಲಿ. ಅವ್ರಿಗೆ ಮಾರ್ಕೆಟ್ ಅಲ್ಲಿ ಸಸ್ಟೈನ್ ಮಾಡ್ಕೊಂಡು ಲಾಸ್ಟ್ ಗಂಟ ಇರ್ತಾರೆ. ಅವಾಗ ಅವರು ಕಂಪ್ಲೀಟ್ ಆಗಿ ಕಲ್ತಾ ಆದ್ಮೇಲೆ ಹಣ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಇವಾಗ ನನ್ನ ಹತ್ರ 10 ಲಕ್ಷ ಇದ್ರೆ ನನ್ನ ಕೈಯಲ್ಲಿ, ನಾನು 1 ಲಕ್ಷ 1 ವರ್ಷದಲ್ಲಿ ಆಗದೆ ಕಳ್ಕೊಂಡ್ಬಿಟ್ಟೆ, 2 ವರ್ಷ ಸೆಕೆಂಡ್ ವರ್ಷದಲ್ಲಿ ಆಗದೆ ಕಳ್ಕೊಂಡ್ಬಿಟ್ಟೆ, 3 ಲಕ್ಷ ಥರ್ಡ್ ಇಯರ್ ಅಲ್ಲಿ ಆಗ್ತದೆ ಕಳ್ಕೊಂಡ್ಬಿಟ್ಟೆ, 3 lakhs ನಾನು ಲಾಸ್ ಮಾಡ್ಕೊಂಡಿದ್ದೀನಿ. ನನ್ನ ಹತ್ರ ಇನ್ನೂ 7 lakhs ಇದೆ. ಆ 3 years ಅಲ್ಲಿ ನಾನು ಎಷ್ಟು ಕಲ್ತಿರ್ತೀನಿ ಅದ್ ಎಲ್ಲಾನ ಕಂಬೈನ್ ಮಾಡ್ಬಿಟ್ಟು ನಾನು ಆ 7 lakhs ಅಲ್ಲಿ ಟ್ರೇಡ್ ಮಾಡಿದ್ರೆ ಅವಾಗ ನಾನು ದುಡ್ಡು ಮಾಡೋದು. ಇದು 5% ಜನ ನನ್ನ ಬಗ್ಗೆ ಅದ್ರ ಬಗ್ಗೆ ಮಾತಾಡ್ತಾ ಇರೋದು. ಸ್ವಲ್ಪ ರೇರ್ ಎಕ್ಸೆಪ್ಷನ್ಸ್ ಇರುತ್ತೆ. ಅವರು ಕಮ್ಮಿ ಕ್ಯಾಪಿಟಲ್ ಇಂದಾನೆ ಗ್ರೋ ಹಾಕೊಂಡು ದೊಡ್ಡ ಲೆವೆಲ್ ಗಂಟ ಮುಟ್ಟಿರ್ತಾರೆ. ನಂತರ ನಾನು ಆಕ್ಚುಲಿ ಸ್ಟಾರ್ಟ್ ಮಾಡಿದ್ದು 1 lakh ಕ್ಯಾಪಿಟಲ್ ಅಲ್ಲಿ 5 years ಬ್ಯಾಕ್. ಅಂದ್ರೆ ಅದು ನನ್ನ ಸ್ವಂತ ಹಣ, ನಾನು ದುಡ್ದಿರೋ ಹಣ, ಅದು ನಮ್ಮ ಅಪ್ಪ ಅಮ್ಮದ ಹಣ ಅಲ್ಲ. ನಾವು ಅಷ್ಟೊಂದು ಫಾರ್ಚುನೇಟ್ ಇರ್ಲಿಲ್ಲ ಫ್ಯೂ ಇಯರ್ಸ್ ಬ್ಯಾಕ್. ಸೊ ನಾನು ಏನ್ ದುಡ್ದಿದ್ದೀನಿ ಆ ಹಣದಿಂದ ನಾನು ಸ್ಟಾರ್ಟ್ ಮಾಡಿದ್ದು. ಬೈ ಗಾಡ್ಸ್ ಗ್ರೇಸ್ ನಾನು ಚೆನ್ನಾಗಿ ದುಡಿತಾ ಇದ್ದೆ ಸ್ವಲ್ಪ ವರ್ಷದಿಂದಾನೆ. ಎನಿ ಇನ್ಕಮ್ ದಟ್ ಐ ಗೆಟ್, ನಾನೊಂದು ಕಂಪ್ನಿ ನಡೆಸ್ತಿದ್ದೆ, ಇವಾಗ ಮಾರ್ಕೆಟಿಂಗ್ ಏಜೆನ್ಸಿ ನಡೆಸ್ತಾ ಇದ್ದೆ, ವೆಸ್ಟಿಗೋ ಅಂತ. ಆ ಕಂಪ್ನಿಯಿಂದ ನನ್ನ ಹತ್ರ ಏನೇನು ಹಣ ಬರ್ತಾ ಇತ್ತು ನಾನು ಅದೆಲ್ಲ ಮಾರ್ಕೆಟ್ ಅಲ್ಲಿ ಹಾಕಿ ಲಾಸ್ ಮಾಡ್ಕೊಳ್ತಾ ಇದ್ದೆ. ಸೊ ಅದರಿಂದ ಕಲ್ತಿ ಇವಾಗ ಸ್ಟಾಕ್ ಮಾರ್ಕೆಟ್ ನಂದು ಮೇನ್ ಇನ್ಕಮ್ ಆಗಿದೆ ಇನ್ ಮೈ ಕಂಪ್ಲೀಟ್ ಪೋರ್ಟ್ಫೋಲಿಯೋ ಆಫ್ ಅರ್ನಿಂಗ್. ಸೊ ಅದೇ ಅಂತ ಇದೀನಿ ನಿಮ್ಗೆ, ಸ್ಟಾರ್ಟಿಂಗ್ ಅಲ್ಲಿ ಸ್ಲೋ ಆಗಿ ಮೂವ್ ಆಗಿ ಟ್ರೈ ಮಾಡಿ. ಅದರಿಂದ ನೀವು ಕಲಿತೀರಾ ಅಂಡ್ ದೆನ್ ಪ್ರೋಗ್ರೆಸ್ ನಿಮ್ಗೆ ನೋಡಕ್ ಸಿಗುತ್ತೆ. ಅದಕ್ಕೆ ಇದು ಮಧ್ಯಾಹ್ನ ನಾನೊಂದು ಸ್ಕ್ರೀನ್ ಶೇರ್ ವಿಡಿಯೋ ಶೇರ್ ಮಾಡಿದ್ದೆ ನಿಮ್ಮ ಹತ್ರ, ನಿಮಗ್ ತೋರ್ಸಕ್ಕೆ. ನೋಡಿ, ನಾನು ಇಷ್ಟು ವರ್ಷ ಮುಂಚೆ ಯಾವ ಲೆವೆಲ್ ಅಲ್ಲಿ ಇದ್ದೆ, 1,500 rupees ಪ್ರಾಫಿಟ್ ಪರ್ ಸ್ಟಾಕ್, 200 rupees ಪ್ರಾಫಿಟ್ ಪರ್ ಸ್ಟಾಕ್. ಈ ಲೆವೆಲ್ ಇಂದ ನಾನು ಇವಾಗ ದಿನಕ್ಕೆ 1 ಲಕ್ಷ 2 ಲಕ್ಷ 3 ಲಕ್ಷ ಗೆಲ್ಸೋಷ್ಟು ಬಂದಿದ್ದೀನಿ. ನನ್ನ ಹತ್ರ ಕೇಪಬಿಲಿಟೀಸ್ ಇದೆ. ನಾನು ಇವಾಗೆ ಬೇಕಂದ್ರೆ ದಿನಕ್ಕೆ 10 ಲಕ್ಷನೂ ಮಾಡಬಹುದು. ಅಂದ್ರೆ ಐ ಆಮ್ ನಾಟ್ ಡೂಯಿಂಗ್ ದಟ್. ಐ ಹ್ಯಾವ್ ದ ಕ್ಯಾಪಿಟಲ್ ಟು ಡೂ ಇಟ್, ಐ ಹ್ಯಾವ್ ದ ನಾಲೆಜ್ ಟು ಡೂ ಇಟ್. ಅಂದ್ರೂ ನಾನು ಅದು ಮಾಡ್ತಾ ಇಲ್ಲ, ಬಿಕಾಸ್ ಅದು ಪ್ರಾಪರ್ ಲಾಂಗ್ ಟರ್ಮ್ ಗೇಮ್ ಅಲ್ಲ. ಆತರ ಯೋಚನೆ ಮಾಡಿದ್ರೆ ನಾನು ತುಂಬಾ ದಿನ ಸಸ್ಟೈನ್ ಮಾಡಕ್ ಆಗೋದಿಲ್ಲ ಮಾರ್ಕೆಟ್ ಅಲ್ಲಿ. ಸೊ ಯಾವಾಗೂ ನೀವು ಪ್ರಾಪರ್ ಪ್ಲಾನ್ ಅಲ್ಲಿ ಫಾಲೋ ಮಾಡಬೇಕು. ನೆಕ್ಸ್ಟ್ ಸ್ಲೈಡ್, ರಿಸ್ಕ್ ಮ್ಯಾನೇಜ್ಮೆಂಟ್, ಹೌ ಮಚ್ ಟು ರಿಸ್ಕ್. ಇದ್ರ ಬಗ್ಗೆ ನಾವು ಆಲ್ರೆಡಿ ಕಲ್ತಿದೀವಿ. ನಮ್ದು ಐ ಥಿಂಕ್
ಲಾಸ್ಟ್ ಸೆಷನ್ ಲಾಸ್ಟ್ ಸೆಕೆಂಡ್ ಸೆಷನ್ ಇದ್ರ ಬಗ್ಗೆ ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ. ನಾವು ಹೇಗೆ ರಿಸ್ಕ್ ಮ್ಯಾನೇಜ್ಮೆಂಟ್ ನ ಮೇಂಟೈನ್ ಮಾಡ್ಕೋಬಹುದು. ಈಕ್ವಿಟಿದಲ್ಲಿ ನಾವು ಬರೀ ಸ್ಟಾಕ್ ನ ಕ್ಯಾಪ್ಚರ್ ಮಾಡ್ಬೇಕಂದ್ರೆ 0.5% ಇಂದ 1.5% ಕ್ಯಾಪ್ಚರ್ ಮಾಡಬೇಕು. ನಾನು ರಿಸ್ಕ್ ಮ್ಯಾನೇಜ್ಮೆಂಟ್ ಕ್ಯಾಲ್ಕುಲೇಟರ್ ಕೊಟ್ಟಿದ್ದೀನಿ ನಿಮಗೆ, ನೀವು ಅದನ್ನು ಯೂಸ್ ಮಾಡ್ಕೋಬಹುದು. ಆಪ್ಷನ್ಸ್ ಅಲ್ಲಿ ಟ್ರೇಡ್ ಮಾಡುವಾಗ ನಿಫ್ಟಿದಲ್ಲಿ ಬರೀ 20 to 30 ಪಾಯಿಂಟ್ಸ್ ರೇಂಜ್ ಅಲ್ಲಿ ನಾವು ಟ್ರೇಡ್ ಮಾಡಬೇಕು. ಬ್ಯಾಂಕ್ ನಿಫ್ಟಿದಲ್ಲಿ 70 to 100 ಪಾಯಿಂಟ್ಸ್ ಅಲ್ಲಿ ರೇಂಜ್ ಅಲ್ಲಿ ಟ್ರೇಡ್ ಮಾಡಬೇಕು. ಸೊ ಇದೆಲ್ಲ ಕಾನ್ಸೆಪ್ಟ್ ನ ನೀವು ಅಪ್ಲೈ ಮಾಡ್ಬಿಟ್ಟು ಪ್ರಾಪರ್ ಆಗಿ ಫಾಲೋ ಮಾಡಿ. ಸ್ಟಾರ್ಟಿಂಗ್ ಅಲ್ಲಿ ಕಷ್ಟ ಆಗುತ್ತೆ, ಲೈಕ್ 1 month 2 month ಕಷ್ಟ ಆಗುತ್ತೆ, ಬಟ್ ಅದಾದ್ಮೇಲೆ ಏನ್ ಕಾಣುತ್ತಲ್ಲ ರಿಸಲ್ಟ್, ಅದು ನೋಡೋ ರಿಸಲ್ಟ್. ಸೊ ಅದನ್ನ ನೀವು ಕಾನ್ಕರ್ ಮಾಡಿದ್ರೆ ಯು ವಿಲ್ ಗೋ ಲಾಂಗ್ ಟರ್ಮ್ ಇನ್ ದ ಮಾರ್ಕೆಟ್. ಯೂಸ್ ಸ್ಟಾಪ್ ಲಾಸ್ ಇನ್ ದ ಮಾರ್ಕೆಟ್. ತುಂಬಾ ಸಲ ಆಗಿರ್ತದೆ ಇದು, ತುಂಬಾ ಸಲ ಆಗಿರ್ತದೆ. ಓಕೆ, ಒನ್ ಕನ್ಫರ್ಮೇಶನ್, ನನ್ನ ವಾಯ್ಸ್ ಎಲ್ಲರಿಗೂ ಬರ್ತಾ ಇದೆಯಾ? ವಾಯ್ಸ್ ಬರ್ತಾ ಇದೆ, ಸ್ಕ್ರೀನ್ ಕಾಣ್ತಾ ಇದೆ, ವಿಡಿಯೋ ಕಾಣ್ತಾ ಇದೆ, ಆಲ್ ಗುಡ್? Is everything good? Please give me one confirmation in the chat box. Perfect. Cool. Where was the session? Here, we'll continue. So, ಸ್ಟಾಪ್ ಲಾಸ್ ಇರೋ ಟೈಮಿಗೆ ನೋಡಿ, ಯಾವಾಗಾದ್ರೂ ನಾವು ಒಂದು ಟ್ರೇಡ್ ಎತ್ಕೊಳ್ತೀವಲ್ಲ, ಟ್ರೇಡ್ ಎತ್ಕೊಂಡಾದ ತಕ್ಷಣ ಮಾರ್ಕೆಟ್ ನಮ್ ಟಾರ್ಗೆಟ್ ಕಡೆ ಹೋಗ್ತಿದ್ರೆ ನಮಗೆ ಖುಷಿ ಆಗುತ್ತೆ. ಅಲ್ಲಿಂದಾನೆ ಬ್ರೇಕ್ ಇವನ್ ಬಂದ್ರೆ ಸ್ವಲ್ಪ ಭಯ ಆಗುತ್ತೆ, ಏನೋ ಬಿದ್ಬಿಡುತ್ತೆ ಅಲ್ಲಿಂದ ಅಂತ. ಇನ್ನೂ ಕೆಳಗಡೆ ನಮ್ ಸ್ಟಾಪ್ ಲಾಸ್ ಕಡೆ ಹೋಗ್ತಿದ್ರೆ ಇನ್ನೂ ಜಾಸ್ತಿ ಭಯ ಆಗುತ್ತೆ. ಅದು ಜಾಸ್ತಿ ಭಯ ಆಗೋ ಟೈಮ್ ಏನಿದೆಯಲ್ಲ, ಅವಾಗ ನಾವು ತಪ್ಪು ಡಿಸಿಷನ್ಸ್ ಮಾಡೋದು. ನಾವು ಯಾವಾಗ ತುಂಬಾ ಫಿಯರ್ ಅಲ್ಲಿ ಇರ್ತೀವಿ, ಅವಾಗ ನಾವು ಇಂಪೇಷಂಟ್ ಆಗ್ಬಿಟ್ಟು ತಪ್ಪು ಡಿಸಿಷನ್ಸ್ ಎತ್ಕೋತೀವಿ. ನೋಡಿ, ನೀವು ಟ್ರೇಡ್ ಮಾಡುವಾಗ ನೀವು ಎಂಟ್ರಿ ತಗೊಳ್ಳೋಕ್ಕಿಂತ ಮುಂಚೆ, ನಾನಿದು ಸುಮಾರು ಸತಿ ಹೇಳಿದ್ದೀನಿ, ಎಂಟ್ರಿ ತಗೊಳ್ಳೋಕ್ಕಿಂತ ಮುಂಚೆ ನಿಮ್ ಟಾರ್ಗೆಟ್ ಮತ್ತೆ ನಿಮ್ ಸ್ಟಾಪ್ ಲಾಸ್ ನಿಮಗೆ ಗೊತ್ತಿರಬೇಕು. ನಿಮ್ ಟಾರ್ಗೆಟ್ ಸ್ಟಾಪ್ ಲಾಸ್ ಗೊತ್ತಿಲ್ಲ ಅಂದ್ರೆ ನೀವು ಯಾವ ಟ್ರೇಡ್ ಒಳಗಡೆನೂ ಎಂಟ್ರಿ ತಗೊಳ್ಬಾರದು. ನಿಮ್ಗೆ ಇಮೇಜ್ ಏನ್ ಕಾಣ್ತಾ ಇದೆ ಇಲ್ಲಿ, ಒಬ್ಬ ವ್ಯಕ್ತಿ ಅರೌಂಡ್ 50 years ತರ ಟ್ರೇಡ್ ಮಾಡಕ್ ಕೂತಿದ್ದಾನೆ, ಸ್ಟಾಪ್ ಲಾಸ್ ಸಿಕ್ಕಿಲ್ಲ ಅಂತ ಅದು ಕ್ಯಾಂಡಲ್ ಬಂದ್ಬಿಟ್ಟು ಕೆಳಗೆ ನೆಲಕ್ ಬಿಡ್ಬಿಟ್ಟಿದೆ. ಇದು ರಿಯಾಲಿಟಿ ಆಗುತ್ತೆ ನಿಮ್ ಜೊತೆನೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ. ಸೊ ಅದಕ್ಕೋಸ್ಕರ ಟ್ರೇಡ್ ಎತ್ಕೊಳ್ಳೋಕ್ಕಿಂತ ಮುಂಚೆ ನಿಮ್ ಟಾರ್ಗೆಟ್ ನಿಮ್ ಸ್ಟಾಪ್ ಲಾಸ್ ನ ಅರ್ಥ ಮಾಡ್ಕೊಳ್ಳಿ, ಅದನ್ನ ಪ್ರಾಪರ್ ಆಗಿ ಸೆಟ್ ಮಾಡಿ ಫಾಲೋ ಮಾಡಿ. ಟ್ರೇಡ್ ಯಾವಾಗ ಸ್ಟಾಪ್ ಲಾಸ್ ಹತ್ರ ಬರುತ್ತೆ ಅವಾಗ ನಾನು ಇನ್ನೂ ಸ್ವಲ್ಪ ಸ್ಟಾಪ್ ಲಾಸ್ ಎಕ್ಸ್ಟೆಂಡ್ ಮಾಡ್ತೀನಿ, ಇಲ್ಲಿಂದ ಮೇಲ್ಗಡೆ ಹೋಗ್ಬೋದು, ಇನ್ನೂ ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ತೀನಿ, ಕೆಳಗಡೆ ಒಂದು ಸಪೋರ್ಟ್ ಲೈನ್ ಇದೆ, ಸಪೋರ್ಟ್ ಲೈನ್ ಕೆಳಗಡೆ ಇನ್ನೂ ಎಕ್ಸ್ಟೆಂಡ್ ಮಾಡ್ತೀನಿ. ಈ ತರ ಯಾವತ್ತೂ ಮಾಡಕ್ ಹೋಗ್ಬೇಡಿ, ಮಾಡಬೇಡಿ. ಲಾಸ್ ಬುಕ್ ಮಾಡ್ಕೊಳ್ಳಿ, ಹಣ ಹೋದ್ರೆ ಹೋಗ್ಲಿ ಇವತ್ತು, ಅಂದ್ರೆ ಕ್ಯಾಪಿಟಲ್ ಹೋಗ್ಬಾರ್ದು. ಅದು ಅರ್ಥ ಮಾಡ್ಕೊಳ್ಳೋ ಪಾಯಿಂಟ್, ಅದು ಮೇನ್ ಪಾಯಿಂಟ್. 1 ಲಕ್ಷ ಬೇಡ, 10,000 ಕ್ಯಾಪಿಟಲ್ ಅಲ್ಲಿ ನಾನು 1,000 ಲಾಸ್ ಇಟ್ಟಾದ್ರೆ ಲೂಸ್ ಮಾಡ್ಕೋತೀನಿ. 1,000 ಹೋಗೋದು ಬೆಟರ್ 10,000 ಹೋಗೋಕ್ಕಿಂತ ಆ ದಿನದಲ್ಲಿ. ಇದು ಅರ್ಥ ಮಾಡ್ಕೊಳ್ಳಿ ನೀವು ಮಾತು. ಸೊ ಸ್ಟಾಪ್ ಲಾಸ್ ಯಾವಾಗೂ ಇಕ್ಕಿ ಸ್ಟಾಪ್ ಲಾಸ್ ನ ಬಿಡಕ್ ಹೋಗ್ಬೇಡಿ, ಅದನ್ನ ಪ್ರಾಪರ್ ಆಗಿ ಫಾಲೋ ಮಾಡಿ. ಟ್ರೇಡ್ ಸ್ಟಾಪ್ ಲಾಸ್ ಹತ್ರ ಬಂದ್ರೆ ಇಟ್ಸ್ ಫೈನ್, ಲೆಟ್ ಗೋ. ಒಂದೊಂದ್ಸಲ ಬಿಟ್ಬಿಡ್ಬೇಕು ಟ್ರೇಡ್ ನ, ಲಾಸ್ ಬುಕ್ ಮಾಡಿ ಎಕ್ಸಿಟ್ ಆಗಿ ಹೋಗ್ಬೇಡಿ. ಇನ್ನೊಂದು ಒಳ್ಳೆ ಅಪಾರ್ಚುನಿಟಿ ಸಿಗ್ತಾ ಇನ್ನೊಂದು ಟ್ರೇಡ್ ಎತ್ಕೊಳ್ಳಿ, ಇಲ್ಲಾಂದ್ರೆ ನಿಮ್ ಮೈಂಡ್ ಸೆಟ್ ಚೆನ್ನಾಗಿಲ್ಲ ನೆಕ್ಸ್ಟ್ ಡೇ ಟ್ರೇಡ್ ಮಾಡಿ. ಬಟ್ ಡು ನಾಟ್ ಎಕ್ಸ್ಟೆಂಡ್ ದ ಸ್ಟಾಪ್ ಲಾಸ್. ಇದನ್ನ ಫೇಸ್ ಮಾಡಕ್ಕೆ ಒಂದು ಸೊಲ್ಯೂಷನ್ ಏನಿದೆ ಅಂದ್ರೆ, ನಾನು ಇದು ಯೂಸ್ ಮಾಡಿರೋ ಸೊಲ್ಯೂಷನ್ ಏನು, ಇವಾಗ ನಾನು ಒಂದು ಟ್ರೇಡ್ ಎತ್ಕೊಂಡಿದ್ದೇನೆ, ಟ್ರೇಡ್ ಎತ್ಕೊಂಡಾದ್ಮೇಲೆ ನಾನು ಸ್ಟಾಪ್ ಲಾಸ್ ಹತ್ರ ಬಂತು ಟ್ರೇಡ್, ಅವಾಗ ನಾನು ತಕ್ಷಣನೇ ಎಕ್ಸಿಟ್ ಆಗಿ ಹೋಗ್ಬಿಡ್ತೀನಿ. ಯಾಕೆ ಎಕ್ಸಿಟ್ ಆಗ್ತೀನಿ ಅಂದ್ರೆ, ನನ್ನ ಮೈಂಡ್ ಅಲ್ಲಿ ಏನಿರುತ್ತೆ ಅಂದ್ರೆ, ಇವಾಗ ಟ್ರೇಡ್ ಸ್ಟಾಪ್ ಲಾಸ್ ಹತ್ರ ಬಂದ್ಬಿಟ್ಟಿದೆ, ಆಲ್ಮೋಸ್ಟ್ ಹಿಟ್ ಆಗಿದೆ, ಹಿಟ್ ಆಗೋಗ್ಬಿಟ್ಟಿದೆ, ನಾನು ಲಾಸ್ ಬುಕ್ ಮಾಡ್ಕೊಂಡು ಇನ್ನೊಂದು ಟ್ರೇಡ್ ಎತ್ಕೋತೀನಿ. ಆ ಟ್ರೇಡ್ ಒಳಗಡೆ ನಾನು ಚೆನ್ನಾಗಿ ಪರ್ಫಾರ್ಮ್ ಮಾಡಿ ಇಲ್ಲಾಗಿರೋ ಲಾಸ್ ನ ರಿಕವರ್ ಮಾಡ್ಬೋದು. ಸೊ ಇದು ಇನ್ನೊಂದು ಟ್ರೇಡ್ ಎತ್ಕೊಳ್ಳೋದು ಲಾಲಜ್ ಏನಿದೆ ನನ್ನ ಹತ್ರ, ಲಾಲಜ್ ಅಂತ ಕರಿತೀನಿ ಇದಕ್ಕೆ. ಒಂದ್ ಟ್ರೇಡ್ ಅಲ್ಲಿ ಸ್ಟಾಪ್ ಲಾಸ್ ಬುಕ್ ಮಾಡ್ಬಿಟ್ಟು ಇನ್ನೊಂದು ಟ್ರೇಡ್ ಎತ್ಕೊಳ್ಳೋ ಲಾಲಜ್ ಏನಿದೆ, ಅದು ನನಗೆ ಹೆಲ್ಪ್ ಮಾಡುತ್ತೆ ಈ ಟ್ರೇಡ್ ಅದು ಸ್ಟಾಪ್ ಲಾಸ್ ಇಡಕ್ಕೆ. ಅರ್ಥ ಆಗ್ತಿದ್ಯಾ ನಿಮ್ಗೆ? ನಾನು ಇವಾಗ ಒಂದು ಟ್ರೇಡ್ ನಾನು ಸ್ಟಾಪ್ ಲಾಸ್ ಇಟ್ ಆಗ್ತಾ ಇದ್ರೆ ನಾನೇನು ಯೋಚನೆ ಮಾಡ್ತೀನಿ, ಫೈನ್ ನಾನು ಇಲ್ಲಿ ಲಾಸ್ ಬುಕ್ ಮಾಡಕ್ ಟ್ರೈ ಮಾಡ್ತೀನಿ ಅಂತ ನಾನು ಯೋಚನೆ ಮಾಡೋದು. ತಕ್ಷಣ ನನ್ನ ಹತ್ರ ಯೋಚನೆ ಮಾಡೋ ತಕ್ಷಣ ನನ್ನ ಮೈಂಡಿಗೆ ಏನ್ ಅನ್ಸ್ತಾ ಇದೆ, ಫೈನ್ ಇನ್ನೊಂದು ಟ್ರೇಡ್ ತಗೋಬಹುದು ನಾನು ಮಾರ್ಕೆಟ್ ಅಲ್ಲಿ ಅಂತ. ಅವಾಗ ನೀವೇನ್ ಮಾಡ್ತೀರಾ, ಈ ಟ್ರೇಡ್ ನ ಸ್ಟಾಪ್ ಲಾಸ್ ಕ್ಯಾನ್ಸಲ್ ಮಾಡ್ಬಿಟ್ಟು ಇನ್ನೊಂದು ಟ್ರೇಡ್ ಅಪಾರ್ಚುನಿಟಿಗೆ ಸ್ಟಾರ್ಟ್ ಮಾಡ್ತೀರಾ, ಹುಡ್ಕಕ್ ಸ್ಟಾರ್ಟ್ ಮಾಡ್ತೀರಾ. ನಾವು ಹಿಯರ್ಸ್ ದ ಟ್ರಿಕಿ ಪಾರ್ಟ್, ನಾವು ಮೈಂಡ್ ನ ಮ್ಯಾನಿಪುಲೇಟ್ ಮಾಡಾಯ್ತು ಆಲ್ರೆಡಿ. ಏನಂತ ಮ್ಯಾನಿಪುಲೇಟ್ ಮಾಡಿದೀವಿ, ನಾನು ಇನ್ನೊಂದು ಟ್ರೇಡ್ ಎತ್ಕೊಳ್ತಾ ಇದ್ದೀನಿ ಅಂತ. ಅವಾಗ ನಾವು ಸ್ಟಾಪ್ ಲಾಸ್ ಬುಕ್ ಮಾಡಾಯ್ತು, ಎಕ್ಸಿಟ್ ಮಾಡಾಯ್ತು, ಲಾಸ್ ಬುಕ್ ಮಾಡಾಯ್ತು. ಇವಾಗ ನಾನು ಅಷ್ಟೊಂದು ಫಿಯರ್ ಕಂಡೀಷನ್ ಇಲ್ಲ, ಫಿಯರ್ ಏನಿತ್ತು ಅದು ಹೊಟ್ಟೋಗ್ಬಿಡ್ತು. ಇವಾಗ ನಾನು ಕಾಮಕ್ಕೆ ಕುತ್ಕೊಂಡು ಯೋಚನೆ ಮಾಡ್ತೀನಿ, ಫೈನ್ ಇನ್ನೊಂದು ಟ್ರೇಡ್ ಎತ್ಕೊಂಡ್ರೆ ನಂದು ಇನ್ನೂ ರಿಸ್ಕ್ ಎಷ್ಟಿದೆ, ರಿವಾರ್ಡ್ ಎಷ್ಟಿದೆ, ಆ ರಿವಾರ್ಡ್ ನನ್ನ ಲಾಸ್ ನ ರಿಕವರ್ ಮಾಡುತ್ತಾ, ಆ ರಿಸ್ಕ್ ಎತ್ಕೊಳ್ಳೋ ನಂದು ಕೆಪಾಸಿಟಿ ಇದೆಯಾ, ನಾನು ಅವಾಗ ಕಾಮಾಗಿ ಯೋಚನೆ ಮಾಡಿ. ಅಕಸ್ಮಾತ್ ನನಗೆ ಅನ್ಸ್ತು ನಾನು ಇನ್ನೊಂದು ಟ್ರೇಡ್ ಎತ್ಕೊಳ್ಳೋ ಸಿಚುವೇಶನ್ ಅಲ್ಲಿ ಇಲ್ಲ, ಲಾಸ್ ಆದ್ರೆ ತುಂಬಾನೇ ಲಾಸ್ ಆಗುತ್ತೆ ಇವತ್ತಿಗೆ, ಐ ವಿಲ್ close for the day, I will shut my terminal down, I will turn on the kill switch and I'm out of the market. Laptop na close ಮಾಡಿ, phone na close ಮಾಡಿ, computer na close ಮಾಡಿ, and go for a walk, do whatever, talk to your family, talk to your friends, anything, but do not touch the market if your mindset is not good. Okay, ಅದು ಅರ್ಥ ಮಾಡ್ಕೊಳ್ಳೋ ಪಾಯಿಂಟ್.
ನಾವು ಇದು ಸೇಮ್ ಏನ್ ಸ್ಲೈಡ್ ಇದೆ ಇದ್ರ ಬಗ್ಗೆನೇ ನಾವು ಡಿಸ್ಕಸ್ ಮಾಡಿದ್ವಿ. ನಾವು ಬೈ ಮಾಡೋದು ಇಲ್ಲಿ ಮಾರ್ಕೆಟ್ ಮೇಲ್ಗಡೆ ಹೋದಾಗ ನಮಗೆ ಸ್ವಲ್ಪ ಖುಷಿ ಆಗುತ್ತೆ, ಅದಾದ್ಮೇಲೆ ಬ್ರೇಕ್ ಇವನ್ ಇಲ್ಲ ಸ್ಟಾಪ್ ಲಾಸ್ ಕಡೆ ಮೂವ್ ಆದಾಗ ಇನ್ನೂ ಫಿಯರ್ ಆಗುತ್ತೆ, ಫೈನಲಿ ಸ್ಟಾಪ್ ಲಾಸ್ ಏನಿಟ್ ಆಗೋಗ್ಬಿಡುತ್ತೆ, ವಿ ಆರ್ ರಬ್ಡ್ ಇನ್ ದ ಮಾರ್ಕೆಟ್. ಸಖತ್ತಾಗಿ ರಬ್ ಆಗೋಗ್ಬಿಡ್ತೀವಿ ನಾವು ಮಾರ್ಕೆಟ್ ಅಲ್ಲಿ. ಫ್ರಿಕ್ಷನ್ ಇಷ್ಟು ಪ್ರೊಡ್ಯೂಸ್ ಆಗಿರ್ತದೆ ಅಂದ್ರೆ ವಿಲ್ ಬಿ ಇನ್ ಟೂ ಮಚ್ ಫಿಯರ್. ಸೊ ದ ಬೆಸ್ಟ್ ಕೇಸ್ ಸಿನಾರಿಯೋ ಇಸ್ ಟು ಎಕ್ಸಿಟ್ ಅ ಸ್ಟಾಪ್ ಲಾಸ್. ಸ್ಟಾಪ್ ಲಾಸ್ ಕೆಳಗಡೆ ಇನ್ನೂ ಪ್ರೈಸ್ ಬಿದ್ದು ನಾನು ಇನ್ನೂ ಲಾಸ್ ಬುಕ್ ಮಾಡ್ಕೊಳ್ತಾ ಇದ್ದೀನಿ ಅಂದ್ರೆ ನೀವು ನಂಬ್ತೀರಾ ಇಲ್ಲ, ಅದು ಎಲ್ಲದಕ್ಕಿಂತ ವರ್ಸ್ಟ್ ಫೀಲಿಂಗ್ ಆಕ್ಚುಲಿ. ಟ್ರೇಡ್ ಏನೋ ಟಾರ್ಗೆಟ್ ಹಿಟ್ ಆಗಿಲ್ಲ, ದುಃಖ ಆಗುತ್ತೆ. ಟಾರ್ಗೆಟ್ ಹಿಟ್ ಆಗಿ ನಾವು ಎಕ್ಸಿಟ್ ಮಾಡ್ಕೊಂಡು ಇನ್ನೂ ಮೇಲೋಟಾಯ್ತು, ದುಃಖ ಆಗುತ್ತೆ ಸ್ವಲ್ಪ. ಅಂದ್ರೆ ಸ್ಟಾಪ್ ಲಾಸ್ ಹಿಟ್ ಆಗಿ ನಾವು ಎಕ್ಸಿಟ್ ಮಾಡಿಲ್ಲ, ಸ್ಟಾಪ್ ಲಾಸ್ ಕೆಳಗಡೆ ಇನ್ನೂ ಪ್ರೈಸ್ ಬೀಳ್ತಿದ್ರೆ ದಟ್ ಇಸ್ ದ ವರ್ಸ್ಟ್ ಫೀಲಿಂಗ್ ಎವರ್. ಯಾರು ಅಂತ ಫೀಲಿಂಗ್ ಅಲ್ಲಿ ಇರಬಾರ್ದು ಸ್ಟಾಕ್ ಮಾರ್ಕೆಟ್ ಅಲ್ಲಿ. ಐ ಆಮ್ ಟೆಲಿಂಗ್ ಇಟ್ ಟು ಯು ಆನ್ ಯುವರ್ ಫೇಸ್. ಅಂತ ಸಿಚುವೇಶನ್ ಅಲ್ಲಿ ನೀವು ಬೀಳ್ಬಾರ್ದು, ನಂಬ್ತೀರಾ ಇಲ್ಲ, ಇಟ್ ಇಸ್ ದ ವರ್ಸ್ಟ್ ಫೀಲಿಂಗ್ ಎವರ್. ಸೊ ಸ್ಟಾಪ್ ಲಾಸ್ ಹಿಟ್ ಆದ್ರೆ ಯು ಶುಡ್ ಬಿ ಔಟ್ ಆಫ್ ದ ಮಾರ್ಕೆಟ್. ನಾವ್ ಎಮೋಷನ್ಸ್ ಅಂಡ್ ಗ್ರೀಡ್, ಆಸ್ ವಿ ಕ್ಯಾನ್ ಸಿ ಒನ್ ಬೈ ಹೋಗೋಣ ಎಲ್ಲಾದ್ಮೇಲೆ. ಆಪ್ಟಿಮಿಸಮ್, ಜಾಯ್ಫುಲ್ ತರ ಸ್ವಲ್ಪ ಫೀಲಿಂಗ್, ಎಕ್ಸೈಟ್ಮೆಂಟ್, ಥ್ರಿಲ್, ಯುಫೋರಿಯಾ, ಆಂಗ್ಸೈಟಿ, ಡಿನೈಯಲ್, ಫಿಯರ್, ಡೆಸ್ಪಿರೇಷನ್, ಪ್ಯಾನಿಕ್, ಕ್ಯಾಪಿಟುಲೇಷನ್, ಡಿಪ್ರೆಷನ್, ಹೋಪ್, ರಿಲೀಫ್, ಆಪ್ಟಿಮಿಸಮ್, ಎಷ್ಟೊಂದಿದೆ ಅಪ್ಪ. ಇಷ್ಟೊಂದು ಫಿಯರ್ ನಮಗೆ ಆಕ್ಚುಲಿ ಫೀಲ್ ಆಗುತ್ತೆ ನಾವು ಅಂತ. ಸೊ ಇದು ಎಲ್ಲ ಸೈಕಲ್ ಏನ್ ನಮಗ್ ಕಾಣ್ತಾ ಇದೆಯಲ್ಲ ಇಲ್ಲಿ, ದ ಸೈಕಲ್ ಆಫ್ ಮಾರ್ಕೆಟ್ ಎಮೋಷನ್ಸ್, ಇದಕ್ಕೆ ಕಂಟ್ರೋಲ್ ಮಾಡೋದು ಆಸ್ ಐ ಸೆಡ್ ಸ್ಟಾರ್ಟಿಂಗ್ ಅಲ್ಲೂ ಅಂತ ಇದೀನಿ, ಇವಾಗೂ ಅಂತ ಇದೀನಿ, ಇಸ್ ಓನ್ಲಿ ಒನ್ ಸೊಲ್ಯೂಷನ್, ಪ್ರಾಪರ್ ಟ್ರೇಡಿಂಗ್ ಸಿಸ್ಟಮ್. ಆ ಸಿಸ್ಟಮ್ ನೀವು ಸ್ವಂತ ಬೇಕಾದ್ರೆ ಬಿಲ್ಡ್ ಮಾಡ್ಕೋಬಹುದು, ಇಲ್ಲಾಂದ್ರೆ ನಾನ್ ಕೊಟ್ಟಿರೋ ಯೂಸ್ ಮಾಡಬಹುದು ಇನ್ ದ ಇನಿಷಿಯಲ್ ಡೇಸ್, ವಿಚ್ ಇಸ್ ಅ ರೇಕನ್ ಸ್ಟ್ರಾಟಜಿ. ಪ್ರಾಪರ್ ಸೆಟಪ್ ಬಂತು, ನಾನು ಪ್ರಾಪರ್ ಟ್ರೇಡ್ ಎತ್ಕೊಂಡ್ರೆ, ಟ್ರೇಡ್ ಎತ್ಕೊಳ್ಳೋಕ್ಕಿಂತ ಮುಂಚೆ ನಾನು ಇಷ್ಟು ಟಾರ್ಗೆಟ್ ಇಷ್ಟು ಸ್ಟಾಪ್ ಲಾಸ್, ಏನಾದ್ರೂ ಹಿಟ್ ಆಗ್ಲಿ ಐ ಆಮ್ ಔಟ್ ಆಫ್ ದ ಮಾರ್ಕೆಟ್. ನೀವು ಎಂಟ್ರಿ ತಗೊಳ್ಳುವಾಗ ಏನಾದ್ರೆ ಮಿಸ್ಟೇಕ್ ಮಾಡಿದ್ರೆ ದಟ್ ಇಸ್ ದ ವರ್ಸ್ಟ್ ಕೇಸ್ ಸಿನಾರಿಯೋ. ರಾಂಗ್ ಏನಾದ್ರೂ ಎಂಟ್ರಿ ಆದ್ರೆ ನಿಮ್ ಸ್ಟಾಪ್ ಲಾಸ್ ಹಿಟ್ ಆಗೋ ಚಾನ್ಸಸ್ ಮೊದಲೇ ಜಾಸ್ತಿ ಆಗೋಗ್ಬಿಡುತ್ತೆ, ಅವಾಗ ನೀವು ಏನು ಮಾಡಕ್ಕಾಗಲ್ಲ. ಸೊ ಅವಾಗೂ ನೀವು ಪ್ರಾಪರ್ ಸ್ಟಾಪ್ ಲಾಸ್ ಫಾಲೋ ಮಾಡಬೇಕು. ಸೊ ವರ್ಕ್ ಆನ್ ದ ಸಿಸ್ಟಮ್. Next, limit the screen time after successful or unsuccessful trades. Now, ನಿಮ್ಗೊಂದು ಸ್ಟೋರಿ ಹೇಳ್ತೀನಿ ನಾನು. ಸೊ ಏನಿತ್ತಿದು, ಐ ಥಿಂಕ್ ಫ್ರೈಡೆ ನಾವು 20,000 ಪ್ರಾಫಿಟ್ ಬುಕ್ ಮಾಡಿದ್ರಲ್ಲ, ನಾನು 20,000 ಪ್ರಾಫಿಟ್ ಬುಕ್ ಮಾಡಿದ್ದೆ. ಫಸ್ಟ್ ಟ್ರೇಡ್ ನಾನು ಏನ್ ಎತ್ಕೊಂಡಿದ್ದೆ ಅದು ನಿಮ್ ಜೊತೆ ನಾನು ಶೇರ್ ಮಾಡಿದ್ದೆ. ಸೊ ಆ ಟ್ರೇಡ್ ಎತ್ಕೊಂಡಾದ್ಮೇಲೆ 20,000 ಪ್ರಾಫಿಟ್ ಬುಕ್ ಆಯ್ತು. ನಾನು ನನ್ನ ಮೇಲ್ಸ್ ಚೆಕ್ ಮಾಡ್ತಾ ಇದ್ದೆ, ನಂದು ಸ್ವಲ್ಪ ಬೇರೆ ಕೆಲಸ ಇರುತ್ತೆ ಅದು ಮಾಡ್ತಾ ಇದ್ದೆ. ಸುಮ್ನೆ ಹಾಗೆ ಹೀಗೆ ಅಂತ ಮಾರ್ಕೆಟ್ ಓಪನ್ ಮಾಡಿದೆ, 10 ನಿಮಿಷ ಕುತ್ಕೊಂಡೆ ಮಾರ್ಕೆಟ್ ಅಲ್ಲಿ, ಇನ್ನೊಂದು ಅಪಾರ್ಚುನಿಟಿ ಬಂತು, ಟ್ರೇಡ್ ಮಾಡಿದೆ. ಆ ದಿನ ನಾವು ಬುಕ್ ಮಾಡಿದ್ವಿ 20,000 ಲಾಸ್. ಲೈವ್ ಎಕ್ಸಾಂಪಲ್ ಕೊಡ್ತಾ ಇದೀನಿ ನೋಡಿ. ನಾನು ಇಷ್ಟು ವರ್ಷ ಟ್ರೇಡ್ ಮಾಡಿದೀನಿ, ಅಂದ್ರೂ ನನಗೆ ಮಿಸ್ಟೇಕ್ ಮಾಡಕ್ ಆಗುತ್ತೆ, ಒಂದೊಂದ್ಸಲ ಮಾಡ್ಬಿಡ್ತೀನಿ ನಾನು ಮಿಸ್ಟೇಕು. ಸೊ ಇದು ನಾನು ನಿಮ್ ಜೊತೆ ಯಾಕೆ ಶೇರ್ ಮಾಡ್ತಾ ಇದ್ದೀನಿ ಅಂದ್ರೆ, ಇದು ನಾನು ಶೇರು ಮಾಡಿಲ್ಲ ಅಂದ್ರೂ ನೋಬಡಿ ಕೇರ್ಡ್, ಬಟ್ ನಾನು ಶೇರ್ ಮಾಡ್ತಾ ಇದ್ದೀನಿ ಯಾಕಂದ್ರೆ ನಿಮ್ಗೆ ಇದ್ರಲ್ಲಿ ತುಂಬಾ ಕಲಿಯಕ್ ಸಿಗುತ್ತೆ. ಒಬ್ಬ ವ್ಯಕ್ತಿ ಎಷ್ಟಾದ್ರೂ ಎಕ್ಸ್ಪೀರಿಯನ್ಸ್ ಇರ್ಲಿ, ಯಾರಾದ್ರೂ ತಪ್ಪು ಮಾಡೇ ಮಾಡ್ತಾರೆ ಜೀವನದಲ್ಲಿ. ಸೊ ಅವತ್ ನಾವು 20,000 ಪ್ರಾಫಿಟ್ ಬುಕ್ ಮಾಡಿದ್ರಿ. ಸೊ ಸ್ಕ್ರೀನ್ ಟೈಮ್ ಎಷ್ಟಾಗುತ್ತೆ ಅಷ್ಟು ಲಿಮಿಟ್ ಮಾಡ್ಬೇಕು ನೀವು. ಇದರಿಂದ ಒಂದೊಳ್ಳೆ ನಿಮ್ಗೆ ಕಲಿಯಕ್ ಸಿಗ್ತಾ ಇದೆ. ಎಷ್ಟು ನೀವು ಜಾಸ್ತಿ ಮಾರ್ಕೆಟ್ ನ ನೋಡ್ತೀರಾ ಅಷ್ಟು ನಿಮಗ್ ತೊಂದರೆ ಆಗುತ್ತೆ. ಒಂದ್ಸಲ ನಿಮ್ ಟಾರ್ಗೆಟ್ ಕೋಟಾ ಏನಿದೆ ಅದು ಫಿಲ್ ಆಯ್ತಾ, ಯು ಆರ್ ಔಟ್ ಆಫ್ ದ ಮಾರ್ಕೆಟ್. ಸೇಮ್ ಅದೇ ತರ ಲಾಸ್ ಕೋಟಾ ಫಿಲ್ ಆಯ್ತಾ, ಯು ಆರ್ ಔಟ್ ಆಫ್ ದ ಮಾರ್ಕೆಟ್. ದೇರ್ ಇಸ್ ನೋ ಮೋರ್ ಕ್ವೆಶನ್ಸ್. ರೀಡ್ ಬೈ ಸೆಟ್ಟಿಂಗ್ ಟಾರ್ಗೆಟ್. ಫಿಯರ್ ನ ನಾವು ಹೇಗೆ ಕಂಟ್ರೋಲ್ ಮಾಡ್ತೀವಿ, ಎಮೋಷನ್ ಬಗ್ಗೆ ಮಾತಾಡಿದ್ರೆ ಫಿಯರ್ ನ ಹೇಗೆ ಮ್ಯಾನೇಜ್ ಮಾಡ್ತೀವಿ, ಸ್ಟಾಪ್ ಲಾಸ್ ಸೆಟ್ ಮಾಡಿ. ಗ್ರೀಡ್ ನ ಹೇಗೆ ಮ್ಯಾನೇಜ್ ಮಾಡ್ತೀವಿ, ಟಾರ್ಗೆಟ್ ಸೆಟ್ ಮಾಡಿ. ಇವಾಗ ಟಾರ್ಗೆಟ್ ನಮ್ದು ಹಿಟ್ ಆಯ್ತು ಅಂದ್ರೂ ನಾವು ತುಂಬಾ ಸಲ ಯೋಚನೆ ಮಾಡ್ತೀವಿ, ಇನ್ನೂ ಸ್ವಲ್ಪ ಮೇಲೆ ಹೋದ್ರೆ ಇನ್ನೊಂದ್ 1,000, 2,000, 3,000 ಮಾಡ್ಬೋದು ಅನ್ನತ್ತ. ಆಪ್ಷನ್ಸ್ ಅಲ್ಲಿ ಟ್ರೇಡ್ ಮಾಡ್ರೆ ಇನ್ನೂ 5,000 ಮಾಡ್ಬೋದು ಅಂತ, ಇನ್ನೂ 5,000 ಮಾಡ್ಬೋದು ಅಂತ. ಬಟ್ ದ ಮೇನ್ ಅಂಡರ್ಸ್ಟ್ಯಾಂಡಿಂಗ್ ಔಟ್ ಆಫ್ ದಿಸ್ ಇಸ್, ಮಾರ್ಕೆಟ್ ನಿಮ್ ಪ್ರಕಾರ ಮೂವ್ ಆಗ್ತಾ ಇಲ್ಲ. ಮಾರ್ಕೆಟ್ ನಿಮಗೆ 1,000 ಪ್ರಾಫಿಟ್ ಕೊಡೋದು, 2,000 ಕೊಡೋದು ಆತರ ಮೂವ್ ಆಗ್ತಿಲ್ಲ. ಮಾರ್ಕೆಟ್ ಬೇರೆಯವ್ರ ದೊಡ್ಡ ಕ್ಯಾಪಿಟಲ್ ಜನ ಇಂದ ಮೂವ್ ಆಗ್ತಾ ಇರೋದು. 500 ಕೋಟಿ 1,000 ಕೋಟಿಯಿಂದ ಟ್ರೇಡ್ ಮಾಡೋ ಇನ್ಸ್ಟಿಟ್ಯೂಟ್ಸ್ ಮಾರ್ಕೆಟ್ ನ ಮೂವ್ ಮಾಡ್ತಾ ಇರೋದು. ಇವಾಗ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಒಂದು ಇನ್ಸ್ಟಿಟ್ಯೂಟ್ ಇದ್ರೆ ಅವ್ರ ಹತ್ರ 500 ಕೋಟಿ ಇದೆ. 500 ಕೋಟಿದಲ್ಲಿ ಅವರು ರಿಲಯನ್ಸ್, HDFC ಬ್ಯಾಂಕ್, HDFC, ITC ಮತ್ತಿನ್ನು ಯಾವ ಸ್ಟಾಕ್ಸ್ ಇದೆ, ICICI ಬ್ಯಾಂಕ್, ಇವೆಲ್ಲ ಟಾಪ್ 5 ಸ್ಟಾಕ್ಸ್ ನಿಫ್ಟಿ. ಇದರಲ್ಲಿ ಎಲ್ಲ ಬೈಂಗ್ ಸ್ಟಾರ್ಟ್ ಮಾಡ್ಬಿಟ್ರೆ ಈ 500 ಕೋಟಿ ಇನ್ಸ್ಟಿಟ್ಯೂಟ್ ಮಾರ್ಕೆಟ್ ಮೇಲ್ಗಡೆ ಹೋಗುತ್ತೆ. ಸೆಲ್ಲಿಂಗ್ ಸ್ಟಾರ್ಟ್ ಮಾಡ್ಬಿಟ್ರೆ ಮಾರ್ಕೆಟ್ ಕೆಳಗಡೆ ಹೋಗುತ್ತೆ. ಸೊ ಬಿಗ್ ಫಂಡ್ಸ್ ಮೂವ್ ಮಾಡೋದು ಮಾರ್ಕೆಟ್ ನ. ಮಾರ್ಕೆಟ್ ನಿಮಗ 1,000 ರೂಪಾಯಿ 2,000 ರೂಪಾಯಿ ಪ್ರಾಫಿಟ್ ಕೊಡಕ್ ಮೂವ್ ಮಾಡ್ತಾ ಇಲ್ಲ. ಸೊ ಮಾರ್ಕೆಟ್ ಇಸ್ ಸುಪ್ರೀಮ್, ಮಾರ್ಕೆಟ್ ಇಸ್ ಬಿಗರ್ ದೆನ್ ಅಸ್. ಇದು ಮಾಡ್ಕೋಬೇಕು, ಎಕ್ಸಿಟ್ ತಗೋಬೇಕು. ದಟ್ ಇಸ್ ದ 4th ಮೋರ್ ಇಸ್ ಇಂಪಾರ್ಟೆಂಟ್ ಥಿಂಗ್ ವೈಲ್ ಯು ಆರ್ ಟ್ರೇಡಿಂಗ್. ಓಕೆ, ಅಂಡರ್ಸ್ಟ್ಯಾಂಡಿಂಗ್ ದ ಮಾರ್ಕೆಟ್ಸ್. ಆಸ್ ಐ ವಾಸ್ ಸೇಯಿಂಗ್, ಇವಾಗ ನೀವು 1 ಮಂತ್ ಟ್ರೇಡ್ ಮಾಡಿದ್ದೀರಾ ನನ್ನ ಜೊತೆ.
ಸ್ವಲ್ಪ ಲಾಸಸ್ ಬುಕ್ ಆಗಿದೆ, ಸ್ವಲ್ಪ ಪ್ರಾಫಿಟ್ ಬುಕ್ ಆಗಿದೆ, ವಾಟ್ ಎವರ್ ದ ಕೇಸ್ ಸಿನಾರಿಯೋ ಇಸ್ ಇಕ್ವಿಟಿದಲ್ಲಿ ಟ್ರೇಡ್ ಮಾಡಿದೀವಿ. ನಿಮಗೆ ಸ್ವಲ್ಪ ಸತಿ ಇದು ಅನ್ಸಿರ್ಬೋದು, ದೇರ್ ಆರ್ ಟ್ರಾಪ್ಸ್ ಇನ್ ದ ಮಾರ್ಕೆಟ್, ದೇರ್ ಆರ್ ಸೋ ಮೆನಿ ಟ್ರಾಪ್ಸ್ ದಟ್ ಎಲ್ಲ ಅಪಾರ್ಚುನಿಟಿ ನಮ್ಗೆ ಏನೇನು ಸಿಗುತ್ತೆ ಅದ್ರಲ್ಲಿ ಮೋಸ್ಟ್ಲಿ ಟ್ರಾಪ್ಸೇ ಇರೋದು. ಅದ್ ಯಾಕಂಗಾಗುತ್ತೆ ಅಂದ್ರೆ ಇದು ಪ್ರೈಸ್ ಆಕ್ಷನ್ ಕಾನ್ಸೆಪ್ಟ್ ನಾವ್ ಏನ್ ಅನ್ಕೊಂಡ್ ಬಂದಿದೀವಿ, ಏನೋ ಅರ್ಥ ಮಾಡ್ಕೊಂಡ್ ಬಂದಿದೀವಿ ಇಷ್ಟು ವರ್ಷದಿಂದ, ಅದು ಸ್ಟ್ಯಾಟಿಕ್ ನಾಲೆಜ್ ತರ. ಅದೇ ಎಲ್ಲಾರು ಕಲಿತಾರೆ. ಯಾರು ಜಾಸ್ತಿ ಎಫರ್ಟ್ ಹಾಕಲ್ಲ ಮಾರ್ಕೆಟ್ ಅಲ್ಲಿ, ಅವ್ರು ಆ ನಾಲೆಜ್ ಹತ್ರನೇ ಲಿಮಿಟ್ ಆಗೋಗ್ಬಿಡ್ತಾರೆ. ಯಾವಾಗ ಲಿಮಿಟ್ ಆಗೋಗ್ಬಿಡ್ತಾರೆ ಅವ್ರು ಇನ್ನೂ ಎಕ್ಸ್ಟೆಂಡ್ ಮಾಡಕ್ ಆಗೋದಿಲ್ಲ. ಸೊ ಈಗ ನನಗೊಂದು ಪ್ಯಾಟರ್ನ್ ಸಿಕ್ತು ಅನ್ಕೊಳ್ಳಿ, ಹೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ನ್ ಸಿಕ್ತು ನನಗೆ, ಹೆಡ್ ಅಂಡ್ ಶೋಲ್ಡರ್ ಇದೆ. ಆ ಪ್ಯಾಟರ್ನ್ ಬಂದ ತಕ್ಷಣ ನಾನೇನು ಯೋಚನೆ ಮಾಡ್ತೀನಿ, ವಾವ್ ಹೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ನ್ ಇದೆ, ಇವಾಗ ಇದು ನೆಕ್ ಲೈನ್ ಬ್ರೇಕ್ ಆದ್ರೆ ಕೆಳಗಡೆ ಮಾರ್ಕೆಟ್ ಬೀಳುತ್ತೆ ಅಂತ. ಈ ತರ ಯೋಚನೆ ಮಾಡಿ ಯಾರ ಟ್ರೇಡರ್ಸ್ ಟ್ರೇಡ್ ಮಾಡ್ತಾರೆ ಅವ್ರು ಜಾಸ್ತಿ ಲಾಸಸ್ ಬುಕ್ ಮಾಡ್ತಾರೆ. ಯಾಕಂದ್ರೆ ಬರೇ ಹೆಡ್ ಅಂಡ್ ಶೋಲ್ಡರ್ ನ ಕನ್ಸಿಡರ್ ಮಾಡ್ಕೊಂಡು, ಇಲ್ಲಾರೆ ಬರೇ ಪ್ಯಾಟರ್ನ್, ಇಲ್ಲಾರೆ ಡೋಜಿ ಕ್ಯಾಂಡಲ್, ಇಲ್ಲಾರೆ ಬುಲಿಶ್ ಎಂಗಲ್ಫಿಂಗ್, ಬಿಯರಿಶ್ ಎಂಗಲ್ಫಿಂಗ್, ಡಬಲ್ ಟಾಪ್, ಡಬಲ್ ಬಾಟಮ್, ಈ ತರ ಬರೇ ಪ್ಯಾಟರ್ನ್ಸ್ ಕ್ಯಾಂಡಲ್ಸ್ ನ ಕನ್ಫರ್ಮ್ ಮಾಡ್ಬಿಟ್ಟು ನಾನು ಟ್ರೇಡ್ ಮಾಡಕ್ ಆಗೋದಿಲ್ಲ. ನಿಮಗೆ ಮಲ್ಟಿಪಲ್ ಕನ್ಫರ್ಮೇಶನ್ಸ್ ಬೇಕು ಟ್ರೇಡ್ ಮಾಡಕ್ಕೆ. ಅದು ನಾವು ಆಲ್ರೆಡಿ ಅಥ್ರಿಕಲ್ ಸ್ಟ್ರಾಟಜಿಯಲ್ಲಿ ಮಾತಾಡಿದೀವಿ. ಏನೇನು ಮಾತಾಡಿದೀವಿ ನಾವು, ಲೆವೆಲ್ಸ್, ಹೈಯರ್ ಟೈಮ್ ಫ್ರೇಮ್ ಅಲ್ಲಿ, ಟ್ರೆಂಡ್ ಲೈನ್ಸ್, ಪ್ಯಾಟರ್ನ್ಸ್, ಇಂಡಿಕೇಟರ್ ಫಾರ್ ಅಡಿಷನಲ್ ಕನ್ಫರ್ಮೇಶನ್ಸ್. ಅದಾದ್ಮೇಲೆ ಇನ್ನೂ ಸೇಫ್ಟಿಗೋಸ್ಕರ ಕ್ವಾಡ್ರೆಂಟ್ಸ್ ಬಗ್ಗೆ ಮಾತಾಡಿದೀವಿ ನಾವು. ಕ್ವಾಡ್ರೆಂಟ್ಸ್ ಅಂದ್ರೆ ಏನು? ಕ್ವಾಡ್ರೆಂಟ್ಸ್ ಅಂದ್ರೆ ಸಿಚುವೇಶನ್ಸ್, ಮಾರ್ಕೆಟ್ ಅಲ್ಲಿ ಬರೋ ಸಿಚುವೇಶನ್ ಬಗ್ಗೆ ಮಾತಾಡಿದೀವಿ. ಸೊ ಈ ಸಿಸ್ಟಮ್ ನ ನೀವು ಪ್ರಾಪರ್ ಆಗಿ ತರೋವಾಗೆ ರಿಹರ್ಸಲ್ ಮಾಡಿ, ಪ್ರಾಕ್ಟೀಸ್ ಮಾಡಿ ಆಫ್ಲೈನ್ ಆನ್ಲೈನ್ ಮಾರ್ಕೆಟ್ ಅಲ್ಲಿ. ಅದ್ ನೀವು ಒಂದ್ಸಲ ಸೆಟ್ ಮಾಡ್ಬಿಟ್ರೆ ಇದೇನೇನ್ ಬೂಬಿ ಟ್ರಾಪ್ಸ್ ಇದೆ ಮಾರ್ಕೆಟ್ ಅಲ್ಲಿ, ಇದನ್ನ ನೀವು ಅವಾಯ್ಡ್ ಮಾಡಕ್ ಸ್ಟಾರ್ಟ್ ಮಾಡ್ತೀರಾ. ಸೆಕೆಂಡ್, ಇದು ಫಸ್ಟ್ ಪಾಯಿಂಟ್ ಅರ್ಥ ಮಾಡ್ಕೊಳ್ಳಕ್ಕೆ. ಸೆಕೆಂಡ್ ಪಾಯಿಂಟ್ ಅರ್ಥ ಮಾಡ್ಕೊಳ್ಳೋದು ಏನಂದ್ರೆ, ಇದು ನಿಮ್ಗೆ ಎಲ್ಲೂ ಸಿಗೋದಿಲ್ಲ, ಯೂಟ್ಯೂಬ್ ಅಲ್ಲಿ ಅಷ್ಟೊಂದು ಇದ್ರ ಬಗ್ಗೆ ಕೇಳಕ್ ಸಿಗೋದಿಲ್ಲ. ಸ್ಟಾಕ್ ಮಾರ್ಕೆಟ್ ಅಲ್ಲಿ ಟ್ರೇಡಿಂಗ್ ಯಾವತ್ತಾದ್ರೂ ನಿಫ್ಟಿ, ಬ್ಯಾಂಕ್ ನಿಫ್ಟಿ ಒಂದು ಪ್ಯಾಟರ್ನ್ ಅಲ್ಲಿ ಮೂವ್ ಆಗುತ್ತೆ. ಆ ಪ್ಯಾಟರ್ನ್ ನೀವೇ ಅಬ್ಸರ್ವ್ ಮಾಡ್ಕೋಬಹುದು. ಮಾರ್ನಿಂಗ್ ಮಾರ್ಕೆಟ್ ಗ್ಯಾಪ್ ಅಪ್ ಹೋದ್ರೆ ಏನ್ ಪ್ಯಾಟರ್ನ್ ಫಾರ್ಮೇಶನ್ ಆಗ್ತಿದೆ, ಪ್ಯಾಟರ್ನ್ ಇನ್ ದ ಸೆನ್ಸ್ ಹೆಡ್ ಅಂಡ್ ಶೋಲ್ಡರ್, ಇದಲ್ಲ ಪ್ರೈಸ್ ಮೂವ್ಮೆಂಟ್ ಬಗ್ಗೆ ಮಾತಾಡ್ತಾ ಇದ್ದೀನಿ ನಾನು. ಒಂದು ಎಕ್ಸಾಂಪಲ್ ನೋಡೋಣ, ಇದು ಲೋಡ್ ಆಗ್ಲಿ. ಒಂದು ಎಕ್ಸಾಂಪಲ್ ಏನಂದ್ರೆ, ಇವಾಗ ಗ್ಯಾಪ್ ಅಪ್ ಓಪನ್ ಆದ್ರೆ ಪ್ರೈಸ್ ಸಮ್ ಆಫ್ ದ ಟೈಮ್ 65 to 70% ಆಫ್ ದ ಟೈಮ್ಸ್ ಪ್ರೈಸ್ ಕೆಳಗಡೆ ಬಂದು ಗ್ಯಾಪ್ ಫಿಲ್ಲಿಂಗ್ ಮಾಡುತ್ತೆ, ಆಮೇಲೆ ರಿವರ್ಸಲ್ ಎತ್ಕೊಳ್ಳುತ್ತೆ. ನಾವು ಗ್ಯಾಪ್ ಡೌನ್ ಓಪನ್ ಆದ್ರೆ ಪ್ರೈಸ್ ಮೇಲ್ಗಡೆ ಬಂದು ಗ್ಯಾಪ್ ಫಿಲ್ಲಿಂಗ್ ಮಾಡಿ ಆಮೇಲೆ ರಿವರ್ಸಲ್ ಎತ್ಕೊಳ್ಳುತ್ತೆ. ಇದು ಒಂದ್ ಪ್ಯಾಟರ್ನ್ ಎಕ್ಸಾಂಪಲ್ ನಾನು ಹೇಳ್ತಾ ಇದ್ದೀನಿ. ಸೆಕೆಂಡ್, ಮಾರ್ಕೆಟ್ ಅಲ್ಲಿ ವೊಲಟೈಲಿಟಿ ಮೋಸ್ಟ್ಲಿ ಬರೋದು ಬೆಳಿಗ್ಗೆ ಮಾರ್ನಿಂಗ್ ಮಾರ್ಕೆಟ್ ಅಲ್ಲಿ. ಅದಾದ್ಮೇಲೆ 12:30ಗೆ ಒಂದ್ ವೊಲಟೈಲಿಟಿ ಬರುತ್ತೆ. 12:30ಗೆ ದೊಡ್ಡ 500 ಕೋಟಿ 1000 ಕೋಟಿ ಏನ್ ಟ್ರೇಡರ್ಸ್ ಇರ್ತಾರೆ, ಟ್ರೇಡರ್ಸ್ ಅಲ್ಲ ಇನ್ಸ್ಟಿಟ್ಯೂಟ್ಸ್ ಏನಿರ್ತಾರೆ, ಅವ್ರು ಆಕ್ಟಿವ್ ಆಗಿ ಹೋಗ್ಬಿಡ್ತಾರೆ, ಅವ್ರು ಟ್ರೇಡ್ ಪಂಚ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ ಅವ್ರು ಆ ಟೈಮ್ ಅಲ್ಲಿ. ಇವೆಲ್ಲ ಸೀಕ್ರೆಟ್ಸ್ ಮಾರ್ಕೆಟ್. ಇದು ಇಷ್ಟೊಂದು ಕಲಿಯಕ್ ನಿಮ್ಗೆ ಯೂಟ್ಯೂಬ್ ಅಲ್ಲಿ ಸಿಗೋದಿಲ್ಲ. ಸೊ ಇದು 12:30ಗೆ ಒಂದು ಮೊಮೆಂಟಮ್ ಬರುತ್ತೆ. ಅದಾದ್ಮೇಲೆ 3 PM ಒಂದು ಪ್ರಾಪರ್ ಮೊಮೆಂಟಮ್ ಬರುತ್ತೆ. 3 PM ಬಯರ್ ಇಲ್ಲ 3 PM ಸೆಲ್ಲರ್ ಒಬ್ರು ಬರ್ತಾರೆ. ಅವ್ರು ಏನ್ ಮಾಡ್ತಾರೆ, ಇಂಪಲ್ಸಿವ್ ಮೂವ್ ಕೊಡ್ತಾರೆ ಮಾರ್ಕೆಟ್ ಅಲ್ಲಿ. ಶಾರ್ಪ್ 3 PM ನೀವು ಎವ್ರಿ ಡೇ ಚೆಕ್ ಮಾಡಿ, ಶಾರ್ಪ್ 3 PM ಒಂದು ಇಂಪಲ್ಸಿವ್ ಮೂವ್ ಬರುತ್ತೆ. ಇವಾಗ ರೀಸೆಂಟ್ಲಿ ಲಾಸ್ಟ್ 6 days ಬಗ್ಗೆ ಮಾತಾಡಿದ್ರೆ ಆಲ್ಟರ್ನೇಟಿವ್ ಪ್ಯಾಟರ್ನ್ ನಡೀತಾ ಇದೆ. 3 AM ಮಂಡೇ ಆ ವ್ಯಕ್ತಿ ಇಲ್ಲರೆ ಆ ಇನ್ಸ್ಟಿಟ್ಯೂಟ್ ಸ್ಟಾಕ್ ಮಾರ್ಕೆಟ್ ನಲ್ಲಿ ಮಂಡೇ ಬೈಯಿಂಗ್ ಮಾಡಿದ್ರೆ ಮೇಲ್ಗಡೆ ಹೋಗುತ್ತೆ, ಟ್ಯೂಸ್ಡೇ ಸೆಲ್ಲಿಂಗ್ ಆಗಿದೆ, ವೆನಸ್ಡೇ ಬೈಯಿಂಗ್ ಆಗಿದೆ, ಥರ್ಸ್ಡೇ ಸೆಲ್ಲಿಂಗ್ ಆಗಿದೆ, ಫ್ರೈಡೇ ಬೈಯಿಂಗ್ ಆಗಿದೆ. ಈ ತರ ಆಲ್ಟರ್ನೇಟಿವ್ ಫಾಲೋ ಮಾಡ್ತಾ ಇದ್ದಾರೆ. ಸೊ ಈ ತರ ಹಿಡನ್ ಸೀಕ್ರೆಟ್ಸ್ ಇರುತ್ತೆ ಮಾರ್ಕೆಟ್ ಅಲ್ಲಿ. ಇದನ್ನ ನಾವು ಐಡೆಂಟಿಫೈ ಮಾಡಬೇಕು. ಇದು ಹೇಗೆ ಐಡೆಂಟಿಫೈ ಮಾಡಬೇಕು? ಟೈಮ್ ಎಷ್ಟು ನಾವು ಸ್ಪೆಂಡ್ ಮಾಡ್ತೀವಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ, ಎಷ್ಟು ಪ್ರೈಸ್ ನ ನೋಡ್ತೀವಿ, ಇದರಿಂದ ನಾವು ಐಡೆಂಟಿಫೈ ಮಾಡ್ಬೋದು. ಒಂದೆಲ್ಲ ಎಕ್ಸಾಂಪಲ್ ಕೊಡ್ತೀನಿ ನಾನು. ನಾವು ನಿಫ್ಟಿ ಬಗ್ಗೆ ಮಾತಾಡಿದ್ರೆ ಇಲ್ಲಿ ಏನ್ ಕಾಣ್ತಾ ಇದೆ ನಮ್ಗೆ, 3 PM ನೋಡಿದ್ರೆ ಇಲ್ಲಿ ನೋಡ್ತಾ ಇದ್ದೀರಾ ಏನಾಗ್ತದೆ ಇಲ್ಲಿ? 3 PMಗೆ ನಿಫ್ಟಿ ಎಷ್ಟು ಕೆಳಗಡೆ ಬಿದ್ದಿದೆ? ಶಾರ್ಪ್ 3 PM ಇನ್ ದ ಸೆನ್ಸ್ 15 ಬೇಸಿಕ್ಲಿ ಬಿದ್ದಿದೆ ನಿಫ್ಟಿ ಅರೌಂಡ್ 30 ಪಾಯಿಂಟ್ಸ್. ನಾವೇನ್ ಅರ್ಥ ಮಾಡ್ಕೊಂಡಿದೀವಿ ರಿಸ್ಕ್ ಮ್ಯಾನೇಜ್ಮೆಂಟ್ ಸೆಷನ್ ಅಲ್ಲಿ, 30 ಪಾಯಿಂಟ್ಸ್ ಇಸ್ ಒನ್ ಕಂಪ್ಲೀಟ್ ಟ್ರೇಡ್ ಇನ್ ದ ಮಾರ್ಕೆಟ್. ಇವಾಗ ಬೇರೆ ಕಡೆ ನೋಡಿ ಹೇಗೆ ಮೂವ್ ಆಗ್ತಾ ಇದೆ ಮಾರ್ಕೆಟ್. ವಿಕ್ ಫಾರ್ಮೇಶನ್, ವಿಕ್ ಫಾರ್ಮೇಶನ್, ವಿಕ್ ಫಾರ್ಮೇಶನ್, ಫುಲ್ ವಿಕ್ ಫಾರ್ಮೇಶನ್, ವಿಕ್ ಫಾರ್ಮೇಶನ್. ಡಿಂಪಲ್ಸಿವ್ ಮೂವ್ ಏನ್ ಬಂದಿದೆ ಇಲ್ಲಿ, ಅದು ಯಾವ ಟೈಮ್ ಬಂದಿದೆ? 3 PM. ಅದು ಯೂಶಲಿ ಡಿಫರ್ ಆಗುತ್ತೆ. 2:45 ಒಂದ್ಸಲ ಬರುತ್ತೆ, 2:50 ಒಂದ್ಸಲ ಬರುತ್ತೆ, ಇಲ್ಲ 3 PM ಬರುತ್ತೆ. 3 ಆದ್ಮೇಲೆ ಇಂಪಲ್ಸಿವ್ ಮೂವ್ ಅಷ್ಟು ನೋಡಕ್ ಸಿಗಲ್ಲ. ದ ಸೆನ್ಸ್ ಈ ಕ್ಯಾಟಗರಿ ಈ ಇನ್ಸ್ಟಿಟ್ಯೂಟ್ ಇಂದ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇಂಪಲ್ಸಿವ್ ಮೂವ್ ನಾನು ಯಾವ್ದು ಮಾತಾಡಿದ್ದು? 12:30 ಮಾತಾಡಿದ್ದು. ಸೊ ಅಲ್ಲೊಂದ್ಸತಿ ನೋಡೋಣ. 12:30 ಅಲ್ಲಿ ಬರುತ್ತೆ, 12:30 ಹಿಯರ್ ಯು ಗೋ. ದಿಸ್ ಲಾಸ್ಟ್ ಟ್ರೇಡಿಂಗ್ ಡೇಟ್ ಇಂಪಲ್ಸಿವ್ ಮೂವ್ ಬಂದಿರೋದು 12ಗೆ. ಶಾರ್ಪ್ ಯಾವಾಗ ಮಾರ್ಕೆಟ್ 12ಗೆ ಮುಟ್ತು, ಒಂದು ಮಿನಿ ಡೌನ್ ಮೂವ್, 3 PM ಒಂದು ಇಂಪಲ್ಸಿವ್ ಮೂವ್ ನೋಡಕ್ ಸಿಕ್ತು. ಅಂಡ್ ದ ನೆಕ್ಸ್ಟ್ ಒನ್ ಆಬ್ವಿಯಸ್ಲಿ ಮಾರ್ನಿಂಗ್ ಮಾರ್ಕೆಟ್ ಅಲ್ಲಿ ವೊಲಟೈಲಿಟಿ ಅಂತೂ ಇದ್ದೇ ಇರುತ್ತೆ. ಸೊ ಈ ತರ ನೀವು ಪ್ಯಾಟರ್ನ್ಸ್ ಐಡೆಂಟಿಫೈ ಮಾಡಿ ಮಾರ್ಕೆಟ್ ಅಲ್ಲಿ. ಪ್ಯಾಟರ್ನ್ಸ್ ಅಂದ್ರೆ ಬರೀ ಚಾರ್ಟ್ ಪ್ಯಾಟರ್ನ್ಸ್ ಇರೋದಿಲ್ಲ, ಇದು ಆಕ್ಚುಲ್ ಅಡ್ವಾನ್ಸ್ ಸ್ಟಾಕ್ ಟ್ರೇಡಿಂಗ್ ನಾನು ಮಾತಾಡ್ತಾ ಇರೋದು. ಸೊ
ಇವಾಗ ನಾವು ನೆಕ್ಸ್ಟ್ ಅದಕ್ಕಿಂತ ಮುಂಚೆ ಟ್ರೇಡಿಂಗ್ ಬಗ್ಗೆ ಮಾತಾಡಿದ್ರೆ ಯಾವತ್ತಿದು 6th ನಾವು ಮಾತಾಡಿದ್ದು, ನಾವು 7th ಬಗ್ಗೆ ಮಾತಾಡಿದ್ರೆ ಇಲ್ಲಾಂದ್ರೆ 5th ಬಗ್ಗೆ ಮಾತಾಡಿದ್ರೆ ಶಾರ್ಪ್ ಅಟ್ 3, ಇಲ್ಲಿ ನೋಡಿ ಈ ಕ್ಯಾಂಡಲ್ ಕಾಣ್ತಾ ಇದೆಯಾ, ಶಾರ್ಪ್ 3 PM ಕ್ಯಾಂಡಲ್ ಹೇಗಿದೆ, 5 ಮಿನಿಟ್ಸ್ ಬೇಡ, 15 ಬೇಡ, 5 ಮಿನಿಟ್ಸ್ ಅಲ್ಲಿ ನೋಡೋಣ. 3 PM ಕ್ಯಾಂಡಲ್ ಬಂದ್ಬಿಟ್ಟು ನಮ್ದು ಇಲ್ಲಿದೆ. ಸೊ ಸ್ವಲ್ಪ ಡೋಜಿ ಫಾರ್ಮೇಶನ್ ಆಯ್ತು ಇಲ್ಲಿ, ಅದಾದ್ಮೇಲೆ ಪ್ರೈಸ್ ಇಂಪಲ್ಸ್ ಮೂವ್ ಕೊಡ್ತು. 3 PM ಕ್ಯಾಂಡಲ್ ಅಲ್ಲಿ ಇಂಪಲ್ಸ್ ಮೂವ್, ಅದು ಎಲ್ಲಿ ಗಂಟ ಕಂಟಿನ್ಯೂ ಆಗಿದೆ, ಇಲ್ಲಿ ಗಂಟ 55 ಪಾಯಿಂಟ್ಸ್ ರೀ. 55 ಪಾಯಿಂಟ್ಸ್ ಅಲ್ಲಿ ಇದು ಟ್ಯೂಸ್ಡೇ ದಿನ 30% ರಿಟರ್ನ್ ಸಿಗುತ್ತೆ. ಒಂದು ಆಪ್ಷನ್ ಟ್ರೇಡ್ ಇಲ್ಲಿ ಸಿ ಪೊಸಿಷನ್ ಎಂಟರ್ ಆಗಿಲ್ಲ, ಎಕ್ಸಿಟ್ ಆದ್ರೆ 30-40% ಸಿಗುತ್ತೆ ಈ ಟ್ರೇಡ್ ಅಲ್ಲಿ. ಸೊ ಅಷ್ಟು ವೊಲಟೈಲ್ ಇದೆ ಮಾರ್ಕೆಟ್. ಸೊ ಇನ್ನೊಂದು 3 PM ಸಿಚುವೇಶನ್ ನೋಡೋಣ. ಲಾಸ್ಟ್ ಟ್ರೇಡಿಂಗ್ ಡೇ ನೋಡಿದ್ರೆ ಈ 3 PM ಏನಾಗಿದೆ, ಮಾರ್ಕೆಟ್ ಇಲ್ಲಿಂದ ಶಾರ್ಪ್ 3 PM ಆದ್ಮೇಲೆ ಒಂದು ವಿಕ್ ಕೊಟ್ಟು, ವಿಕ್ ಕೊಟ್ಟಾದ್ಮೇಲೆ ಎಷ್ಟು ಮೂವ್ ಆಗಿದೆ, ಇಲ್ಲಿಂದ ಆಲ್ಮೋಸ್ಟ್ 30 ಪಾಯಿಂಟ್ಸ್ ಮೂವ್ ಆಗಿದೆ. ಸೊ ನೋಡ್ತಿದ್ದೀರಾ 3 PM ಗೆ ಒಂದು ಇಂಪಲ್ಸಿವ್ ಮೂವ್ ಬರ್ತಾ ಇರುತ್ತೆ ಮಾರ್ಕೆಟ್ ಅಲ್ಲಿ. ಅದೇ ತರ 12-12:30 ಒಂದು ಇಂಪಲ್ಸಿವ್ ಮೂವ್ ಬರುತ್ತೆ. ಸಿಮಿಲರ್ಲಿ ಮಾರ್ನಿಂಗ್ ಮಾರ್ಕೆಟ್ ಅಲ್ಲಿ ಅಂತೂ ಇಂಪಲ್ಸಿವ್ ಮೂವ್ ಇದ್ದೇ ಇರುತ್ತೆ ಎವ್ರಿ ಸಿಂಗಲ್ ಡೇ. ಸೊ ಈ ತರ ಮಲ್ಟಿಪಲ್ ಸೀಕ್ರೆಟ್ಸ್ ಇದೆ ಮಾರ್ಕೆಟ್ ಅದು ನೀವು ಫೈಂಡ್ ಔಟ್ ಮಾಡ್ಬೇಕಾಗುತ್ತೆ ನಿಮ್ ಎಕ್ಸ್ಪೀರಿಯನ್ಸ್, ನಿಮ್ದು ಲೈವ್ ಮಾರ್ಕೆಟ್ ಅನಾಲಿಸಿಸ್ ಇಂದ. ದಟ್ ಇಸ್ ಒನ್ ಥಿಂಗ್, ಅಂಡರ್ಸ್ಟ್ಯಾಂಡಿಂಗ್ ದ ಮಾರ್ಕೆಟ್ಸ್. ಮಾರ್ಕೆಟ್ ಇಸ್ ಸುಪ್ರೀಂ. ಇವಾಗ ಏನಾಗುತ್ತೆ ಅಂದ್ರೆ ಒಂದೊಂದ್ಸಲ ನಾವು ಸ್ವಲ್ಪ ಪ್ರಾಫಿಟ್ ಬುಕ್ ಮಾಡ್ಬಿಡ್ತೀವಿ. ಸ್ವಲ್ಪ ಪ್ರಾಫಿಟ್ ಬುಕ್ ಮಾಡಾದ್ಮೇಲೆ ನಮ್ಗೆ ಅನ್ಸುತ್ತೆ, ವಾವ್, ನಾವು ಹೊಸದೇನೋ ಕಲ್ತ್ಬಿಟ್ಟಿದ್ದೀವಿ, ನಾನು ಮಾರ್ಕೆಟ್ ಸೀಕ್ರೆಟ್ ಕಲ್ತ್ಬಿಟ್ಟಿದ್ದೀನಿ, ಇವಾಗ ನಾನು ಫುಲ್ ಹಣ ಮಾಡ್ಬೋದು, ಇವಾಗ ಫುಲ್ ನನ್ನ ಲೈಫ್ ಸಾರ್ಟೆಡ್ ಇದೆ, ನನ್ನ ಬಿಲ್ಸ್ ಪೇ ಮಾಡ್ಬೋದು, ನಾನು ಟ್ರಾವೆಲಿಂಗ್ ಮಾಡ್ಬೋದು, ನಾನು ಇದು ಬೈ ಮಾಡ್ಬೋದು, ಮನೆ ತಗೋಬಹುದು, ಏನೋ ಬಂದ್ಬಿಡುತ್ತೆ ತಲೆಗೆ. ದಟ್ ಈಸ್ ದ ವರ್ಸ್ಟ್ ಡೆಲ್ಯೂಷನ್ ದಟ್ ಕ್ಯಾನ್ ಹ್ಯಾಪನ್. ಡೆಲ್ಯೂಷನ್ ಅಂದ್ರೆ ಏನು, ಒಂಥರ ಕನ್ಸಲ್ಲಿ ಇರೋ ತರ ನೀವು. ದಟ್ ಈಸ್ ದ ವರ್ಸ್ಟ್ ಕೇಸ್ ಸಿನಾರಿಯೋ. ನೀವ್ ಯಾವತ್ತು ಸ್ಟಾಕ್ ಮಾರ್ಕೆಟ್ ಅಲ್ಲಿ ನನಗೆ ಎಲ್ಲ ಅರ್ಥ ಆಗೋಗ್ಬಿಟ್ಟಿದೆ, ನಾನು ಇವಾಗ ಫುಲ್ ಹಣ ಮಾಡ್ಬೋದು, ನನ್ನ ಲೈಫ್ ಸಾರ್ಟೆಡ್ ಇದೆ ಅಂತ ಯೋಚನೆ ಮಾಡೇಬಾರ್ದು. ಎಕ್ಸ್ಕ್ಯೂಸ್ ಮೀ, ನೀವ್ ಯಾವಾಗ ಆತರ ಯೋಚನೆ ಮಾಡಕ್ ಸ್ಟಾರ್ಟ್ ಮಾಡ್ತೀರಾ, ಯು ಆರ್ ಟ್ರಾಪ್ಡ್. ಮಾರ್ಕೆಟ್ ಅಲ್ಲಿ ಟ್ರಾಪ್ಸ್ ಇದ್ದೇ ಇರುತ್ತೆ, ನಿಮ್ಗೆ ಒಳಗಡೆ ಟ್ರಾಪ್ ಮಾಡ್ಕೊಂಡ್ಬಿಡ್ತೀರಾ. ಲರ್ನಿಂಗ್ ನೆವರ್ ಸ್ಟಾಪ್ಸ್. ಈ ದಿನಾನು ನಾನು ಎವ್ರಿ ಡೇ ಮಾರ್ಕೆಟ್ ಇಂದ ಲರ್ನಿಂಗ್ ತಗೊಳ್ತಾ ಇರ್ತೀನಿ. ಲರ್ನಿಂಗ್ ನೆವರ್ ಸ್ಟಾಪ್ಸ್. ನೋಬಡಿ ಇಸ್ ಮೋರ್ ಸುಪ್ರೀಂ ದ್ಯಾನ್ ಸ್ಟಾಕ್ ಮಾರ್ಕೆಟ್. ಸೊ ಅದ್ರ ಹಂಬಲ್ ಆಗಿರಿ ಮಾರ್ಕೆಟ್ ಅಲ್ಲಿ. ಹಂಬಲ್ ಅಂದ್ರೆ ಏನು, ನಾನು ಅಗ್ರೆಸಿವ್ ಆಗೋದು ಕಮ್ಮಿ ಆಗ್ತೀನಿ ಮಾರ್ಕೆಟ್ ಅಲ್ಲಿ, ಮತ್ತೆ ನಾನು ರಿಸ್ಕ್ ಮ್ಯಾನೇಜ್ಮೆಂಟ್ ಪ್ರಾಪರ್ ಆಗಿ ಮೇಂಟೈನ್ ಮಾಡ್ತೀನಿ. ನಾನು ಎಷ್ಟು ಹಣ ಲೂಸ್ ಮಾಡ್ಬೋದು ಅಷ್ಟೇ ನಾನು ರಿಸ್ಕ್ ಮಾಡ್ತೀನಿ. ಸೊ ಇದು ಸ್ವಲ್ಪ ಹಂಬಲ್ನೆಸ್ ಕ್ವಾಲಿಟೀಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸೊ ಮಾರ್ಕೆಟ್ ಅಲ್ಲಿ ಯಾವತ್ತು ಸುಪ್ರೀಂ ಆಗಕ್ಕೆ ಹೋಗ್ಬೇಡಿ. ನಾನು ಜಾಸ್ತಿ ಫಂಡ್, ನಂದು ಕೆಪಾಸಿಟಿ ಆಚೆ ಅಷ್ಟು ಫಂಡ್ ಇನ್ವೆಸ್ಟ್ ಮಾಡಿ ಜಾಸ್ತಿ ಹಣ ಮಾಡ್ತೀನಿ, ಇದ್ರಲ್ಲಿ ಮಾಡಕ್ ಹೋಗ್ಬಾರ್ದು. ದಟ್ ಇಸ್ ಒನ್ ಥಿಂಗ್. ನಿಮ್ಗೆ ಇದ್ರದ್ದು ಒಂದು ಎಕ್ಸಾಂಪಲ್ ಕೊಡ್ತೀನಿ. ಇವತ್ತು ನಾನು ಗ್ರೂಪ್ ಅಲ್ಲಿ ಟೈಪ್ ಮಾಡಿದ್ದೆ, ಹೌ ಐ ಮೇಡ್ 1 lakh, ಹೌ ಐ ಮೇಡ್ 7 lakhs ಯೂಸಿಂಗ್ 1 lakh ಕ್ಯಾಪಿಟಲ್. ಎಷ್ಟು ಜನ ನಂಬ್ತೀರಾ ಇದು ಪಾಸಿಬಲ್ ಇದೆಯಾ ಇಲ್ಲ ಅಂತ? ಜನ ನಂಬ್ತೀರಾ ಇಟ್ ಇಸ್ ಪಾಸಿಬಲ್ ಆರ್ ನಾಟ್? ಇಸ್ ಇಟ್ ಪಾಸಿಬಲ್ ಟು ಮೇಕ್ 7 lakhs in 1 lakh, or am I lying? ಎಲ್ಲಿದೆ ಇದು ಸೆಟ್ಟಿಂಗ್ಸ್? What do you think, guys? Possible for you, possible with experience matters. I have seen it last Friday expiry. Okay, and okay, I will show you some results. I'll show you some results after the session. So now next, controlling high expectations. ನಾನು ಒಂದ್ ಮಾತು ಅರ್ಥ ಮಾಡ್ಕೊಂಡಿದ್ದೀನಿ ಮಾರ್ಕೆಟ್ ಅಲ್ಲಿ. ಇದೇನಂದ್ರೆ, ಇವಾಗ ನಾನು 1 ಕ್ಯಾಪಿಟಲ್ ಅಲ್ಲಿ ಟ್ರೇಡ್ ಮಾಡ್ತಾ ಇದ್ದೀನಿ ಅನ್ಕೊಳ್ಳಿ. ಒನ್ ಎಕ್ಸಾಂಪಲ್ 10,000, ನಾನು 10,000ದಲ್ಲಿ ಟ್ರೇಡ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಲಾಸಸ್ ಆಯ್ತು. ಲಾಸಸ್ ಆದ್ಮೇಲೆ ನಾನು 10,000 ಕ್ಯಾಪಿಟಲ್ 8,000 ಆಗೋಯ್ತು. ಅವಾಗ ನಾನು ಎಕ್ಸ್ಟ್ರಾ ನನ್ನ ಪಾಕೆಟ್ ಇಂದ ಮತ್ತೆ 2,000 ಫೀಡ್ ಇನ್ ಮಾಡ್ತೀನಿ ಡಿಮ್ಯಾಟ್ ಅಲ್ಲಿ. 10,000 ಟ್ರೇಡ್ ಮಾಡೋಣ ಅಂತ ಅದ್ ನಾವು ಮಾಡಕ್ ಹೋಗ್ಬಾರ್ದು. ಸೊ ಬಿಗ್ ನೋ, ನೀವು 10,000ದಲ್ಲಿ ಟ್ರೇಡ್ ಮಾಡಿದಿರಾ, ಅದು 10,000 5,000 ಆಗ್ಲಿ, ನೀವು ಇನ್ನೂ ನಿಮ್ ಪಾಕೆಟ್ ಇಂದ ದುಡ್ಡು ತಗೊಂಡು ಮಾರ್ಕೆಟ್ ಅಲ್ಲಿ ಹಾಕ್ಬಾರ್ದು. 5,000 ಇಂದ 10,000 ರಿಕವರ್ ಮಾಡಕ್ ಟ್ರೈ ಮಾಡಿ. ನೀವು 100% ರಿಟರ್ನ್ ತರ ಅದು 5,000 ಮತ್ತೆ 5,000 ಮಾಡಕ್ಕೆ. ಡೂ ಇಟ್. ಕಷ್ಟ ಆಗುತ್ತೆ, ಒಂದ್ ಜಾಸ್ತಿ ಕ್ವಾಂಟಿಟಿ ಎತ್ಕೊಳಕ್ ಆಗಲ್ಲ, ಇಟ್ಸ್ ಫೈನ್. ಡೂ ಇಟ್, ಗೋ ಥ್ರೂ ದ ಪೇನ್, ಬಿಕಾಸ್ ಲಾಸಸ್ ನೀವು ಮಾಡ್ಕೊಂಡಿರ್ತೀರ. ಬಟ್ ನೆವರ್ ಆಡ್ ಮೋರ್ ಕ್ವಾಂಟಿಟಿ ಫ್ರಮ್ ಯುವರ್ ಪಾಕೆಟ್. ನೆವರ್ ಡೂ ದಟ್.